ಜಯತಿ ಪರಾಶರಸೂನು ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ. ಭುಜಗಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ. ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ. ನನ್ನ ಅಧ್ಯಾತ್ಮ ಬಂಧುಗಳೇ, ಆಚಾರ್ಯರು ರಚಿಸಿರತಕ್ಕ ಸ್ತೋತ್ರಗಳನ್ನು ಕುರಿತು ನಾವು ಈ ಬಾರಿ ಚಿಂತನೆ ಮಾಡುವುದುಂಟು. ಸ್ತೋತ್ರಗಳಿಗೆ ಈಗ ಪ್ರಸಿದ್ಧವಾದ ಹೆಸರು ದ್ವಾದಶ ಸ್ತೋತ್ರಗಳು ಅಂತ. ಈಗ ಅದನ್ನು ಒಂದು ಗ್ರಂಥವಾಗಿ, ದ್ವಾದಶ ಸ್ತೋತ್ರಗಳು ಅನ್ನುವುದನ್ನು ಒಂದು ಗ್ರಂಥವಾಗಿ ಪರಿಗಣನೆ ಮಾಡ್ತಾರೆ ಮತ್ತು ಆ 12 ಸ್ತೋತ್ರಗಳನ್ನು 12 ಅಧ್ಯಾಯಗಳು ಅಂತ ಹೇಳ್ತಾರೆ. ಆದರೆ ಅದು ಒಂದು ಗ್ರಂಥ ಅಲ್ಲ. ಆಚಾರ್ಯರು ಯಾತ್ರೆ ಮಾಡುವಾಗ ಬದರಿ, ಕಾಶಿ ಇಂಥ ಕ್ಷೇತ್ರಗಳಿಗೆ ಯಾತ್ರೆ ಮಾಡಿಕೊಂಡು ಶಿಷ್ಯರ ಜೊತೆಗೆ ನಡೆದಾಡ್ತಾ ಹೋಗುವಾಗ ಆ ದಾರಿಯಲ್ಲಿ ದೇವರ ನಾಮವನ್ನು ಹಾಡುವುದಕ್ಕೋಸ್ಕರ ರಚಿಸಿದಂಥ ಸ್ತೋತ್ರಗಳು ಅವು. ಆ ಸ್ತೋತ್ರಗಳು ಬೇರೆ ಬೇರೆ ಸಂದರ್ಭದಲ್ಲಿ ರಚನೆಯಾದವುಗಳು. ಅದರಿಂದ ಒಂದು ಗ್ರಂಥ ಅಲ್ಲ ಅದು, ಮತ್ತು ಅದರ ಒಂದೊಂದು ಸ್ತೋತ್ರ ಒಂದೊಂದು ಅಧ್ಯಾಯವೂ ಅಲ್ಲ. ಮತ್ತು ಈಗ ದ್ವಾದಶ ಸ್ತೋತ್ರ ಅಂತ ಏನು ಹೇಳ್ತಾರೆ, ಆ ಕ್ರಮದಲ್ಲಿ ಪ್ರಾಚೀನ ಗ್ರಂಥಗಳಲ್ಲಿ ಆ ಆನುಪೂರ್ವಿಯಲ್ಲಿ ಆ ಸ್ತೋತ್ರ ಇಲ್ಲ. ಒಂದು ಕಥೆ ಪ್ರಸಿದ್ಧವಿದೆ ದ್ವಾದಶ ಸ್ತೋತ್ರದ ಬಗೆಗೆ. ಅದು ಇಡೀ 12 ಸ್ತೋತ್ರವು ಒಂದು ಗ್ರಂಥ ಅನ್ನುವ ಪ್ರಸಿದ್ಧಿ ಬಂದ ಮೇಲೆ ಬಂದ ಕಥೆ. ಆಚಾರ್ಯರು ಕೃಷ್ಣನ ಪ್ರತಿಮೆ ಸಮುದ್ರದಲ್ಲಿ ದೊರಕಿದಾಗ ಅದನ್ನು ತಲೆಯಲ್ಲಿ ಹೊತ್ತುಕೊಂಡು ಉಡುಪಿಗೆ ಬಂದರು. ಮಲ್ಪೆಯ ಸಮುದ್ರ ತೀರದಿಂದ ಉಡುಪಿಯ ತನಕ ಈ ಸ್ತೋತ್ರಗಳನ್ನು ಹಾಡ್ತಾ ತಲೆಯಲ್ಲಿ ಹೊತ್ತುಕೊಂಡು ಬಂದರು ಅಂತ ಒಂದು ಕಥೆ ಇದೆ. ಈ ಕಥೆಯಂತೆ ಏಕಕಾಲದಲ್ಲಿ ಈ ಸ್ತೋತ್ರಗಳನ್ನು ರಚಿಸಿದ್ದು. ಆದರೆ ವಾಸ್ತವಿಕವಾಗಿ ಈ ಕಥೆ ಪ್ರಾಚೀನವಲ್ಲ ಮತ್ತು ಏಕಕಾಲದಲ್ಲಿ ಇವುಗಳನ್ನು ರಚಿಸಿದ್ದೂ ಅಲ್ಲ. ಸಂಗೀತ ಗೊತ್ತಿದ್ದವರಿಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಇದು ಏಕಕಾಲದಲ್ಲಿ ರಚಿಸಿದ್ದಲ್ಲ ಅಂತ. ಇದು ಬೇರೆ ಬೇರೆ ತಾಳದಲ್ಲಿ ಬೇರೆ ಬೇರೆ ರಾಗದಲ್ಲಿದೆ ಈ ಸ್ತೋತ್ರಗಳು. ಹಾಗಾಗಿ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಿಂದ ಹಾಡ್ತಾ ಮತ್ತು ಕೋರಸ್ ಆಗಿ ಹಾಡುವಂಥ ವೈಶಿಷ್ಟ್ಯ ಇರತಕ್ಕಂಥ ಸ್ತೋತ್ರಗಳಿವು. ಇದರಲ್ಲಿ ಪಲ್ಲವಿ ಇದೆ. ಸಂಸ್ಕೃತದಲ್ಲಿ ಹಾಡುಗಬ್ಬಗಳು, ವಾಗ್ಗೇಯಕಾರರು ಅಂತ ನಾವು ದಾಸ ಸಾಹಿತ್ಯದವರನ್ನು ಹೇಳ್ತೇವೆ. ಅವರು ತಾವೇ ಹಾಡುಗಳನ್ನು ರಾಗಬದ್ಧವಾಗಿ ಹೊಸೆದು ಅದಕ್ಕೆ ರಾಗ ಸಂಯೋಜನೆ ಮಾಡಿ ಹಾಡಿದವರು. ಸಂಸ್ಕೃತದಲ್ಲಿ ಹೀಗೆ ಹಾಡುಗಬ್ಬಗಳನ್ನು ಬರೆದವರು ನಮಗೆ ಸಿಕ್ಕುವುದು ಇಬ್ಬರೇ. ಒಂದು 12ನೇ ಶತಮಾನದಲ್ಲಿದ್ದ ಜಯದೇವ ಅಂತ ಬಂಗಾಳದ ಕವಿ, ಮತ್ತೊಬ್ಬರು ಸಿಗುವುದು ಅಂದರೆ ಆಚಾರ್ಯರೇ. ಇನ್ಯಾರೂ ಕೂಡ ಸಂಸ್ಕೃತದಲ್ಲಿ ಹಾಡುಗಬ್ಬಗಳನ್ನು ಬರೆದಿಲ್ಲ. ಈ ಹಾಡುಗಬ್ಬಗಳನ್ನು ಬರೆದು ಅದಕ್ಕೆ ರಾಗ ಸಂಯೋಜನೆ, ತಾಳ ಸಂಯೋಜನೆ ಮಾಡಿ ತಾನೇ ಸ್ವತಃ ಆಚಾರ್ಯರು ಹಾಡ್ತಿದ್ರು. ಅವರ ಜೊತೆಗೆ ಶಿಷ್ಯರು ಕೋರಸ್ಸಾಗಿ ಹಾಡೋದು. ಈ ಉದಾಹರಣೆಗೆ ಆನಂದ ಮುಕುಂದ ಅರವಿಂದ ನಯನ ಆನಂದ ತೀರ್ಥಪರ ಆನಂದ ವರದ. ಈ ಆನಂದ ತೀರ್ಥಪರ ಆನಂದ ವರದ ಅನ್ನೋದನ್ನು ಎಲ್ಲ ಶಿಷ್ಯರು ಜೊತೆಯಾಗಿ ಕೋರಸ್ಸಾಗಿ ಹಾಡ್ತಿದ್ರು. ಒಂದು ಸಾಲು ಆಚಾರ್ಯರು ಹಾಡುವುದು, 2ನೇ ಸಾಲನ್ನು ಅದು ಎಲ್ಲ ಪದ್ಯಗಳಿಗೂ ಕೊನೆಯಲ್ಲಿ 2ನೇ ಸಾಲು ಒಂದೇ, ಆನಂದ ತೀರ್ಥಪರ ಆನಂದ ವರದ. ಹೀಗೆ ಅದನ್ನು ಎಲ್ಲ ಶಿಷ್ಯರು ಕೋರಸ್ಸಾಗಿ ಹಾಡುವುದು. ಈ ರೀತಿಯಾಗಿ ಸಾಮೂಹಿಕವಾಗಿ ತೀರ್ಥಕ್ಷೇತ್ರಗಳ ಯಾತ್ರೆ ಮಾಡುವಾಗ ಹಾಡಲಿಕ್ಕೆ ಅನುಕೂಲವಾಗುವಂತೆ ಬೇರೆ ಬೇರೆ ತಾಳಗಳಲ್ಲಿ ಬೇರೆ ಬೇರೆ ರಾಗಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ರಚಿಸಿದ ಹಾಡುಗಳು ಇವು. ಅದರಿಂದ ಇವು ದ್ವಾದಶ ಸ್ತೋತ್ರ ಅನ್ನುವ ಒಂದು ಗ್ರಂಥ ಅಲ್ಲ. ಇವು ಬೇರೆ ಬೇರೆ ಸ್ತೋತ್ರಗಳು, ಇವು ಬೇರೆ ಬೇರೆ ಗ್ರಂಥಗಳು. ಮತ್ತು ಇನ್ನೂ ಒಂದು ಸ್ವಾರಸ್ಯ ಏನು ಅಂತಂದರೆ, ಪ್ರಾಚೀನ ಗ್ರಂಥದಲ್ಲಿ
ಆಚಾರ್ಯರ ಸಮಕಾಲೀನರು, ಆಚಾರ್ಯರ ಸಾಕ್ಷಾತ್ ಶಿಷ್ಯರೂ ಆದ ಋಷಿಕೇಶ ತೀರ್ಥರು ಬರೆದಿಟ್ಟ ಪುಸ್ತಕದಲ್ಲಿ 12 ಸ್ತೋತ್ರಗಳಿಲ್ಲ. ಅದರಲ್ಲಿ ಸ್ವಜನೋದಧಿ ಸಮೃದ್ಧಿ ಪೂರ್ಣಚಂದ್ರೋ ಗುಣಾರ್ಣವಃ, ಅದನ್ನೀಗ ತಪ್ಪಾಗಿ ಸುಜನೋದಧಿ ಸಮೃದ್ಧಿ ಅಂತ ಹೇಳ್ತಾರೆ. ಅದು ಮೂಲ ಪಾಠ ಸ್ವಜನೋದಧಿ ಅಂತ. ಆ ಇಡೀ ಸ್ತೋತ್ರ ಇಲ್ಲ ಅಂದರೆ ಈ ಸ್ತೋತ್ರಗಳ ಮಾಲಿಕೆಯಲ್ಲಿಲ್ಲ. ಅದು ತತ್ವಸಂಖ್ಯಾನದ ಕೊನೆಯಲ್ಲಿ ಮಂಗಲ ಶ್ಲೋಕವಾಗಿ ಬಂದಿದೆ. ಹಾಗಾಗಿ ಇದು 12 ಸ್ತೋತ್ರಗಳಲ್ಲಿ ಸೇರಿದ್ದಲ್ಲ ಸ್ವಜನೋದಧಿ ಅನ್ನುವಂಥದ್ದು. ಆಮೇಲೆ ಇನ್ನೊಂದು ಸ್ತೋತ್ರ ಹೆಚ್ಚಿದೆ, ಈಗ ಬಳಕೆಯಲ್ಲಿದ್ದದ್ದು. ಶಂಖಚಕ್ರ ಗದಾ ಪದ್ಮ ಶಾರ್ಂಗ ಖಡ್ಗಧರಂ ಹರಿಂ ನಮಾಮಿ ಪಿತರಂ ನಿತ್ಯಂ ವಾಸುದೇವಂ ಜಗತ್ಪತಿಂ ಸಚ್ಚಿದಾನಂದ ರೂಪಂತಂ ಅನಾಮಯಮನಂತರಂ ಏಕಮೇಕಾಂತಂ ಅಭಯಂ ವಿಷ್ಣುಂ ವಿಶ್ವಹೃದಯ ಸ್ಥಿತಂ. ಹೀಗೆ ಒಂದು 15-16 ಶ್ಲೋಕಗಳದ್ದು ಒಂದು ಸ್ತೋತ್ರವೇ ಹೆಚ್ಚಿದೆ. ಅದು ಈಗ ಬಳಕೆಯಲ್ಲೇ ಇಲ್ಲ. ಅದು ಋಷಿಕೇಶ ತೀರ್ಥರು ಬರೆದಿಟ್ಟಿದ್ದಾರೆ. ಹೀಗೆ ದ್ವಾದಶ ಸ್ತೋತ್ರದ ಶುದ್ಧ ಪಾಠ ಪೂರ್ಣವಾಗಿ ಲುಪ್ತವಾಗಿದೆ. ಈಗ ಹೇಳತಕ್ಕ ದ್ವಾದಶ ಸ್ತೋತ್ರ ಅದು ಕಲಬೆರಕೆ, ಶುದ್ಧವಾದ ದ್ವಾದಶ ಸ್ತೋತ್ರ ಅಲ್ಲ. ಆಮೇಲೆ ಇನ್ನು ಈಗ ಪ್ರಸಿದ್ಧವಾಗಿರತಕ್ಕಂಥ ಪಾಠದಲ್ಲಿ ಕುರು ಭುಂಕ್ಷು ಚ ಕರ್ಮ ನಿಜಂ ನಿಯತಂ ಅನ್ನುವಂಥದ್ದು 8 ಮತ್ತು 7 2 ಸ್ತೋತ್ರಗಳು. ಆದರೆ ಪ್ರಾಚೀನ ಗ್ರಂಥದಲ್ಲಿ 15 ಹಾಡುಗಳು ಒಟ್ಟಿಗೆ ಒಂದೇ ಸ್ತೋತ್ರ. ಅದು ಒಂದೇ ಮೀಟರ್ನಲ್ಲಿದೆ. ಅದು ಒಂದೇ ಸ್ತೋತ್ರ ಅನ್ನುವುದು ಸರಿಯಾದಂಥ ಪದ್ಧತಿ ಕೂಡ. ಹೀಗೆ 2 ಸ್ತೋತ್ರಗಳು ಅಲ್ಲಿ ಒಂದೇ ಸ್ತೋತ್ರವಾಗಿದೆ. ಮತ್ತು ಒಂದು ಸ್ತೋತ್ರ ಇಲ್ಲಿ ಇದ್ದದ್ದು ಅಲ್ಲಿ ಇಲ್ಲ, ಅದರ ಬದಲಿಗೆ ಮತ್ತೊಂದು ಸ್ತೋತ್ರ ಇದೆ. ಹಾಗಾಗಿ ಅಲ್ಲಿ ಇರುವುದು ನಿಜವಾಗಿ 11 ಸ್ತೋತ್ರಗಳು, 12 ಸ್ತೋತ್ರಗಳಲ್ಲ. ಅವು ಕೂಡ ಈಗ ಇರುವ ಕ್ರಮದಲ್ಲಿ ಇಲ್ಲ. ಮೊದಲು ಪ್ರಾರಂಭವಾಗುವುದು ಈಗ 8ನೇ ಅಧ್ಯಾಯ ಅಂತ 7ನೇದ್ದೋ 8ನೇದ್ದೋ ಹೇಳ್ತಾರೆ. ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ಈ ಸ್ತೋತ್ರದಿಂದ ಪ್ರಾರಂಭ ಆಗುವುದು ಋಷಿಕೇಶ ತೀರ್ಥರ ಪುಸ್ತಕದಲ್ಲಿ. ಅದನ್ನು ಈಗ ಮಧ್ಯದಲ್ಲಿ 7ನೇಯೋ 8ನೇಯೋ ಅಧ್ಯಾಯವಾಗಿ ಹೇಳ್ತಾರೆ. ಹೀಗೆ ಈಗ ಹೇಳತಕ್ಕ ದ್ವಾದಶ ಸ್ತೋತ್ರ ಶುದ್ಧಾಂಗ ಅಶುದ್ಧವಾದ ದ್ವಾದಶ ಸ್ತೋತ್ರ. ಅದರಲ್ಲಿ ಪ್ರಾಚೀನ ಪಾಠದಲ್ಲಿ ಋಷಿಕೇಶ ತೀರ್ಥರು ಆಚಾರ್ಯರ ಸಾಕ್ಷಾತ್ ಶಿಷ್ಯರು ಬರೆದಿಟ್ಟಂಥ ಪಾಠಕ್ಕೆ ಅನುಗುಣವಾಗಿಲ್ಲ ಅದು. ಆದರೆ ಈ ಪಾಠಾಂತರ ಬಹಳ ಈಚೆಗೆ ಆದದ್ದೇನೂ ಅಲ್ಲ. ಈಗ ಪ್ರಸಿದ್ಧವಾಗಿರತಕ್ಕಂಥ ಪಾಠಕ್ಕೇನೆ ವಿಶ್ವಪತಿ ತೀರ್ಥರು ಪೇಜಾವರ ಮಠದ ಸ್ವಾಮಿಗಳು ಸುಮಾರು 17-18ನೇ ಶತಮಾನದಲ್ಲಿದ್ದವರು ವ್ಯಾಖ್ಯಾನ ಬರೆದಿದ್ದಾರೆ. ಆದರೆ ಅವರ ಶಿಷ್ಯರು ವಿಶ್ವಾಧಿರಾಜರು ಅಂತಲೋ ಏನೋ ನೆನಪು ನನಗೆ, ಅವರ ಶಿಷ್ಯರು ದ್ವಾದಶ ಸ್ತೋತ್ರದ ಪ್ರತಿಯನ್ನು ಪೇಜಾವರ ಮಠದಲ್ಲಿ ಬರೆದಿಟ್ಟಿದ್ದಾರೆ. ಅವರು ಅದರಲ್ಲಿ ಉಲ್ಲೇಖ ಮಾಡ್ತಾರೆ, ನಮ್ಮ ಗುರುಗಳು ವ್ಯಾಖ್ಯಾನ ಮಾಡಿದ್ದು ಪ್ರಾಚೀನ ಪಾಠ ಅಲ್ಲ, ಪ್ರಾಚೀನ ಪಾಠ ಹೀಗಿದೆ ಅಂತ ಋಷಿಕೇಶ ತೀರ್ಥರ ಪಾಠವನ್ನು ಅವರು ಬರೆದಿಟ್ಟಿದ್ದಾರೆ. ಮತ್ತು ತಮ್ಮ ಗುರುಗಳು ಪ್ರಚಲಿತ ಪಾಠಕ್ಕೆ ವ್ಯಾಖ್ಯಾನ ಬರೆದದ್ದು ಪ್ರಾಚೀನ ಪಾಠಕ್ಕಲ್ಲ ಅಂತ ಅನ್ನುವ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಅದರಲ್ಲಿ. ಹೀಗೆ ಋಷಿಕೇಶ ತೀರ್ಥರ ಪ್ರಾಚೀನ ಪಾಠದಲ್ಲಿ ಇರತಕ್ಕಂಥ ಸ್ತೋತ್ರಗಳು ಅವು 11 ಸ್ತೋತ್ರಗಳು. ಹಾಗಾಗಿ ಒಂದು ದೃಷ್ಟಿಯಿಂದ ಆಚಾರ್ಯರು ರಚಿಸಿದ ಗ್ರಂಥಗಳು ಎಷ್ಟಾಯಿತು ಗೊತ್ತೋ, ಈಗ 37 ಪ್ರಸಿದ್ಧವಾದದ್ದು. ಆಮೇಲೆ ತಿಥಿ ನಿರ್ಣಯ ನ್ಯಾಸ ಪದ್ಧತಿ ಅಂತ 2 ಗ್ರಂಥಗಳು ಆಚಾರ್ಯರದ್ದು ಆಮೇಲೆ ಇತ್ತೀಚೆಗೆ ಸಿಕ್ಕಿವೆ. ಅವು ಆಚಾರ್ಯರದ್ದು ಅಂತ ಅನ್ನೋದಕ್ಕೆ ಬೇಕಾದ ಆಧಾರಗಳು ಸಿಕ್ಕಿವೆ. 39 ಆಯಿತು. ಇವು 11 ಸ್ತೋತ್ರಗಳು ಅಂದರೆ 50 ಆಯಿತು. ಇನ್ನು ನಖಸ್ತುತಿ ಸೇರಿಸಿದರೆ 51 ಆಗುತ್ತೆ. ಈ ರೀತಿಯಾಗಿ ಆಚಾರ್ಯರ ಗ್ರಂಥಗಳು 50 ಅಥವಾ 51, ನಖಸ್ತುತಿ ಸೇರಿಸಿ 51, ಕಂದುಕಸ್ತುತಿ ಸೇರಿಸಿದರೆ 52 ಆಗುತ್ತೆ. ಈ 51 ಸ್ತೋತ್ರಗಳು ಗ್ರಂಥಗಳು ಅನ್ನುವಂಥದ್ದು ಒಂದು ವಿಶಿಷ್ಟವಾದ ವರ್ಣಮಾಲೆಯಲ್ಲಿ 51 ಅಕ್ಷರಗಳು. 51 ಅಕ್ಷರಗಳು, ಒಂದೊಂದು ಅಕ್ಷರಕ್ಕೆ ಪ್ರತಿನಿಧಿಯಾಗಿ ಒಂದೊಂದು ಕೃತಿಗಳು ಅಂತ ಇಟ್ಟುಕೊಂಡ್ರೆ ಆಚಾರ್ಯರು 51 ಗ್ರಂಥಗಳನ್ನು ರಚಿಸಿದ್ದು ಬಹಳ ಮಹತ್ವದ ಒಂದು ಸಂಖ್ಯೆ ಆಗತ್ತೆ ಅದು. ಅದನ್ನ ಇವನ್ನು ಈ 11 ಸ್ತೋತ್ರಗಳು ಮತ್ತು ಮಧ್ಯದಲ್ಲಿ ನಖಸ್ತುತಿಯನ್ನು ಬರೆದಿದ್ದಾರೆ ಋಷಿಕೇಶ ತೀರ್ಥರು. ಈ 11 ಸ್ತೋತ್ರಗಳ ಮಧ್ಯೆಯಲ್ಲೇ ನಖಸ್ತುತಿಯನ್ನು ಬರೆದಿದ್ದಾರೆ. ಅವು ಸ್ತೋತ್ರದಲ್ಲೇ ಸೇರುವುದರಿಂದ ಹೀಗೆ ನಖಸ್ತುತಿಯನ್ನು ಸೇರಿಸಿದರೆ 12 ಸ್ತೋತ್ರಗಳಾಗ್ತವೆ. ಅದನ್ನು ಬಿಟ್ಟರೆ 11 ಸ್ತೋತ್ರಗಳಾಗೋದು ಋಷಿಕೇಶ ತೀರ್ಥರು ಬರೆದದ್ದರಲ್ಲಿ. ಆ ಋಷಿಕೇಶ ತೀರ್ಥರು ಬರೆದಿಟ್ಟ ಕ್ರಮದಲ್ಲಿಯೇ ಯಾವ ಕ್ರಮದಲ್ಲಿ ಬರೆದಿದ್ದಾರೆ, ಯಾವ ಅನುಪೂರ್ವಿ ಇದೆ ಮತ್ತು ಅದರಲ್ಲಿ ಯಾವ ರೀತಿಯ ಪಾಠ ಇದೆ, ಆ ಪಾಠ ಮತ್ತು ಆ ಕ್ರಮದ ವಿವರವನ್ನು ನಾನು ಇಲ್ಲಿ ಕೊಡ್ತಾ ಇದ್ದೇನೆ. ಮತ್ತು ಅವರು ಅದನ್ನು ಅಧ್ಯಾಯ ಅಂತ ಬರೆಯಲಿಲ್ಲ. ಅದರಲ್ಲಿ ಪ್ರಥಮ ಸ್ತೋತ್ರ, ದ್ವಿತೀಯ ಸ್ತೋತ್ರ ಅಂತ ಸ್ತೋತ್ರ ಸಂಖ್ಯೆಯನ್ನು ಹಾಕುವುದಿಲ್ಲ. ಬರೀ ಆ ಒಂದು ಸ್ತೋತ್ರ ಮುಗಿದ ಕೂಡಲೇ ಶ್ರೀಕಾರ ಹಾಕಿಬಿಡ್ತಾರೆ, ಮತ್ತೊಂದು ಸ್ತೋತ್ರ ಪ್ರಾರಂಭ ಮಾಡ್ತಾರೆ. ಈ ಕೊಲಫೋನ್ ಕೊನೆಗೆ ಗ್ರಂಥಾವಸಾನ ವಾಕ್ಯ ಇರುವುದು ಈ ಸುರುವಿನ ಸ್ತೋತ್ರಕ್ಕೆ ಮಾತ್ರ. ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ಅನ್ನೋದಕ್ಕೆ ಮಾತ್ರ ಇತಿ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಕೃತ ಶ್ರೀಸ್ತುತಿ ಸಮಾಪ್ತ ಅಂತ ಬರೆದಿದ್ದಾರೆ. ಇದಕ್ಕೆ ಒಂದು ಹೆಸರು ಕೊಟ್ಟಿದ್ದಾರೆ, ಇದು ಬಳಕೆಯಲ್ಲಿಲ್ಲ, ಶ್ರೀಸ್ತುತಿ ಅಂತ.
ಉಳಿದ ಸ್ತೋತ್ರಗಳಿಗೆ ಹೆಸರು ಕೊಟ್ಟಿಲ್ಲ ಇವರು. ಶ್ರೀಸ್ತುತಿ ಅಂತ ಈ ಮೊದಲನೇ ಸ್ತೋತ್ರಕ್ಕೆ ಒಂದು ಹೆಸರು ಕೊಟ್ಟಿದ್ದಾರೆ. ಹೀಗೆ ಆಚಾರ್ಯರು ರಚನೆ ಮಾಡಿರತಕ್ಕ ಈ 11 ನಖಸ್ತುತಿಯನ್ನು ಸೇರಿ ಅಥವಾ ಕಂದುಕಸ್ತುತಿಯನ್ನು ಸೇರಿಸಿ 12 ಸ್ತೋತ್ರಗಳು ಏನಿವೆ, ಈ 12 ಸ್ತೋತ್ರಗಳು ಸಂಸ್ಕೃತ ಸಾಹಿತ್ಯದಲ್ಲಿ ಸಂಗೀತವನ್ನು ಅಳವಡಿಸಿ ಕೃತಿ ರಚನೆ ಮಾಡಿದ ಒಂದು ಅಪೂರ್ವವಾದಂಥ ಕೃತಿ. ಜಯದೇವನ ಗೀತಗೋವಿಂದದಲ್ಲಿ ಸಂಗೀತದ ಹಾಡುಗಳು ಇದ್ದರೂ ಅದು ಮಧ್ಯ ಮಧ್ಯದಲ್ಲಿ ಸಂಗೀತದ ಹಾಡುಗಳನ್ನು ಆಮೇಲೆ ಬೇರೆ ವೃತ್ತಗಳನ್ನು ಪೋಣಿಸಿ ಅದೊಂದು ಕಾವ್ಯವಾಗಿ ರಚಿಸಿದ್ದಾನೆ. ಇದು ಕಾವ್ಯವಾಗಿ ರಚಿಸಿದ್ದೇ ಅಲ್ಲ, ಇದು ಸ್ತೋತ್ರ ಕಾವ್ಯವಾಗಿಯೇ ವಾಗ್ಗೇಯಕಾರರು ಹೇಗೆ ನಮ್ಮ ದಾಸ ಸಾಹಿತ್ಯ ನಿರ್ಮಾಣವಾದಾಗ ದೇವರ ಹಾಡುಗಳು ಅಂತ ಹೇಳ್ತೇವೆ, ಹಾಗೆ ಸಂಸ್ಕೃತದಲ್ಲಿ ಬಂದ ಮೊದಲನೆಯ ದೇವರ ಹಾಡುಗಳು. ಮತ್ತು ದಾಸ ಸಾಹಿತ್ಯಕ್ಕೆ ಮೂಲ ಆಚಾರ್ಯರ ಈ 12 ಸ್ತೋತ್ರವೇ. ಆಚಾರ್ಯರು ಕರ್ನಾಟಕ ಸಂಗೀತವನ್ನು ಪ್ರಾರಂಭ ಮಾಡಿದವರು ಪುರಂದರದಾಸರು ಅಂತ, ಕರ್ನಾಟಕ ಸಂಗೀತ ಪಿತಾಮಹರು ಅಂತ ಹೇಳ್ತಾರೆ. ಆದರೆ ವಾಸ್ತವವಾಗಿ ಪುರಂದರದಾಸರಿಗಿಂತ ಮೊದಲು ಕರ್ನಾಟಕ ಸಂಗೀತವನ್ನು ಬಹಳ ಪ್ರಚುರವಾಗಿ ಬಳಸಿದವರು ವ್ಯಾಸತೀರ್ಥರು, ವ್ಯಾಸರಾಯ ಸ್ವಾಮಿಗಳು. ವ್ಯಾಸರಾಯ ಸ್ವಾಮಿಗಳಿಗೆ ಸಂಗೀತ ಶಾಸ್ತ್ರದಲ್ಲಿ ಬಹಳ ದೊಡ್ಡ ಹೆಸರಿದೆ. ಸಂಗೀತ ಗ್ರಂಥಕಾರರು ವ್ಯಾಸರಾಯರನ್ನು ಅಥಾರಿಟಿ ಅಂತ ಕೋಟ್ ಮಾಡ್ತಾರೆ. ವ್ಯಾಸರಾಯರು ಹೀಗೆ ಹೇಳ್ತಾರೆ, ಆದ್ದರಿಂದ ಈ ರಾಗವನ್ನು ಹೀಗೆ ಹಾಡಬೇಕು ಅಂತ ಒಂದು ಸಂಗೀತ ಗ್ರಂಥದಲ್ಲಿ ಉಲ್ಲೇಖ ಮಾಡಿದ್ದನ್ನು ನಾನು ಗಮನಿಸಿದ್ದೇನೆ. ಹಾಗಾಗಿ ವ್ಯಾಸತೀರ್ಥರು ಪುರಂದರದಾಸರ ಗುರುಗಳು, ಕರ್ನಾಟಕ ಸಂಗೀತದ ಪಿತಾಮಹರಿಗೂ ಮೂಲದಲ್ಲಿ ಇದ್ದವರು. ವ್ಯಾಸತೀರ್ಥರಿಗಿಂತ ಮೊದಲು ಕರ್ನಾಟಕ ಸಂಗೀತದಲ್ಲಿ ಕನ್ನಡದಲ್ಲಿ ಹಾಡುಗಳನ್ನು ಬರೆದವರು ಶ್ರೀಪಾದರಾಜರು, ವ್ಯಾಸತೀರ್ಥರ ಗುರುಗಳು. ಶ್ರೀಪಾದರಾಜರಿಗಿಂತಲೂ ಮೊದಲು ಕನ್ನಡದಲ್ಲಿ ಹಾಡು ಬರೆದಿದ್ದಾರೆ ಅಂತ ಪ್ರಥೆ ಇದೆ. 1-2 ಹಾಡು ಸಿಗುತ್ತೆ, ಹೌದೋ ಅಲ್ಲವೋ ಗೊತ್ತಿಲ್ಲ. ಆದರೆ ಹೆಚ್ಚಿನ ಮಟ್ಟಿಗೆ ಕನ್ನಡದಲ್ಲಿ ಹಾಡನ್ನು ಬರೆದವರು ನರಹರಿ ತೀರ್ಥರು. ನರಹರಿ ತೀರ್ಥರಿಗಿಂತಲೂ ಮೊದಲು ಕರ್ನಾಟಕ ಸಂಗೀತದ ಹಾಡುಗಬ್ಬಗಳನ್ನು ಸಂಸ್ಕೃತದಲ್ಲಿ ಬರೆದು ಕೊಟ್ಟವರು ಆಚಾರ್ಯ ಮಧ್ವರು. ಆದ್ದರಿಂದ ಅದರಲ್ಲಿ ಸಂಸ್ಕೃತದಲ್ಲಿ ಮಾತ್ರ, ಕನ್ನಡದಲ್ಲಿ ಬರೆದದ್ದು ಸಿಕ್ಕಿಲ್ಲ ಅವರು. ಹಾಗಾಗಿ ಕರ್ನಾಟಕ ಸಂಗೀತದ ಮೂಲ ಪುರುಷ ಯಾರು ಅಂತ ಹೇಳಿದರೆ, ನೀವತ್ತು ನಾವು ಪುರಂದರದಾಸರಲ್ಲ, ವ್ಯಾಸತೀರ್ಥರಲ್ಲ, ಶ್ರೀಪಾದರಾಜರಲ್ಲ, ನರಹರಿ ತೀರ್ಥರಲ್ಲ, ಕರ್ನಾಟಕ ಸಂಗೀತ ಪರಂಪರೆ ಪ್ರಾರಂಭ ಮಾಡಿದವರೇ ಆಚಾರ್ಯರು. ಆದ್ದರಿಂದಲೇ ಆ ಸಂಗೀತಕ್ಕೆ ಕರ್ನಾಟಕ ಸಂಗೀತ ಅಂತ ಹೆಸರು ಬಂದದ್ದು. ಕರ್ನಾಟಕದ ಆಚಾರ್ಯರು ಅದನ್ನು ಪ್ರಪಂಚಕ್ಕೆ ಕೊಟ್ಟವರು. ಬಹಳ ಆಶ್ಚರ್ಯ ಅಂದರೆ ವೈಷ್ಣವ ಯತಿಗಳೇ ಕರ್ನಾಟಕ ಸಂಗೀತವನ್ನು ಬೆಳೆಸಿದ್ದು. ಆಚಾರ್ಯರು, ಅದರ ನಂತರ ನರಹರಿ ತೀರ್ಥರು, ಆಮೇಲೆ ಶ್ರೀಪಾದರಾಜರು, ಆಮೇಲೆ ವ್ಯಾಸತೀರ್ಥರು, ವಾದಿರಾಜರು, ರಾಘವೇಂದ್ರ ಸ್ವಾಮಿಗಳು, ಇಷ್ಟು ಯತಿಗಳು ಕರ್ನಾಟಕ ಸಂಗೀತವನ್ನು ಬೆಳೆಸಿದ್ದಾರೆ. ಆಮೇಲೆ ಅದು ಗೃಹಸ್ಥರ ಕೈಗೆ ಹೋಯಿತು. ಮೂಲತಃ ಕರ್ನಾಟಕ ಸಂಗೀತವನ್ನು ಬೆಳೆಸಿದವರು ಸನ್ಯಾಸಿಗಳು, ಅದು ವೈಷ್ಣವ ಸನ್ಯಾಸಿಗಳು. ವಿಷ್ಣು ಭಕ್ತಿಯ ಪ್ರಸಾರಕ್ಕೋಸ್ಕರವೇ ಕರ್ನಾಟಕ ಸಂಗೀತ ಹುಟ್ಟಿದೆ. ಕರ್ನಾಟಕ ಸಂಗೀತ ಮತ್ತು ಹಿಂದೂಸ್ತಾನಿ ಅಥವಾ ಉತ್ತರಾದಿ ಅಂತ ನಾವೇನು ಹೇಳ್ತೇವೆ ಇವತ್ತು, ಹಿಂದೂಸ್ತಾನಿ ಸಂಗೀತ ಅಂತ ಏನಿದೆ, ಈ ಪ್ರಭೇದ ಮೊದಲು ಇರಲಿಲ್ಲ. ಆಚಾರ್ಯರಿಗಿಂತ ಮೊದಲು ಒಂದೇ ಸಂಗೀತ ಪ್ರಭೇದ ಇದ್ದದ್ದು, ಭಾರತೀಯ ಸಂಗೀತ ಪದ್ಧತಿ ಅಂತ. ಅದು ಹೇಗಿತ್ತೋ ಗೊತ್ತಿಲ್ಲ, ಹೇಗೆ ಹಾಡ್ತಿದ್ರು ಅಂತ. ಈಗ ಗೀತಗೋವಿಂದ ಅದು ಹಿಂದೂಸ್ತಾನಿಗೂ ಹೊಂದಿಕೆ ಆಗುವುದಿಲ್ಲ. ಗೀತಗೋವಿಂದಲ್ಲಿ ಹೇಳಿರ್ತಕ್ಕಂಥ ರಾಗ ಪದ್ಧತಿಗಳು ಕರ್ನಾಟಕಕ್ಕೂ ಹೊಂದಿಕೆ ಆಗುವುದಿಲ್ಲ. ಅಂದರೆ ಕರ್ನಾಟಕ ಸಂಗೀತ ಪ್ರಾರಂಭವಾಗುವ ಮುಂಚೆ, ಅಂದರೆ 12ನೇ ಶತಮಾನದಲ್ಲಿ ನಿರ್ಮಾಣವಾದ ಗೀತಗೋವಿಂದದಲ್ಲಿ ಅದನ್ನು ಭಾರತೀಯ ಸಂಗೀತ ಅಂತ, ಈ 2 ಪ್ರಭೇದವೇ ಅಲ್ಲಿ ನಮಗೆ ಸಿಗುವುದಿಲ್ಲ. ಮತ್ತು ಆವಾಗ ಹೇಗೆ ಹಾಡ್ತಿದ್ರು ಅನ್ನೋದು ಖಚಿತವಾಗಿ ಗೊತ್ತಾಗುವುದಿಲ್ಲ. ಹಿಂದೂಸ್ತಾನಿ ಸಂಗೀತ ಅನ್ನೋದು ಸ್ವಲ್ಪ ವಿದೇಶದ ಇಸ್ಲಾಂ ಧರ್ಮದ ಆ ಕಡೆಯಿಂದ ಬಂದಂಥ ಸಂಗೀತದ ಸ್ವಲ್ಪ ಸ್ಪರ್ಶ ಹಿಂದೂಸ್ತಾನಿ ಸಂಗೀತದಲ್ಲಿ ಇದ್ದ ಹಾಗಿದೆ. ಕರ್ನಾಟಕ ಸಂಗೀತ ಶುದ್ಧ ಭಾರತೀಯ ವೈದಿಕ ಸಂಪ್ರದಾಯವನ್ನು ಅನುಸರಿಸಿ ಬಂದಿರತಕ್ಕಂಥ ಸಂಗೀತ. ಆಮೇಲೆ ಇನ್ನೊಂದು ವಿಶೇಷ ಏನಂದರೆ, ಹಿಂದೂಸ್ತಾನಿ ಸಂಗೀತದಲ್ಲಿ ಸಾಹಿತ್ಯಕ್ಕೆ ಮಹತ್ವ ಇಲ್ಲ. ಒಂದು ಶಬ್ದ ತಗೊಂಡು ಅದನ್ನು ಎಳೆದು ಅವರು 1 ಗಂಟೆ ಹಾಡಬಹುದು, ಅಲ್ಲಿ ನಾದಕ್ಕೆ ಮಹತ್ವ. ಇಲ್ಲಿ ದಾಸ ಸಾಹಿತ್ಯ ಅಂತ ಹೇಳ್ತೇವೆ ನಾವು. ಈ ಹಾಡುಗಳಲ್ಲಿ ಬರತಕ್ಕಂಥ ವಿಷಯಕ್ಕೆ ಒತ್ತು ಕೊಟ್ಟು ಸಂಗೀತ. ಅಂದರೆ ಕರ್ನಾಟಕ ಸಂಗೀತದಲ್ಲಿ ನಿಜವಾಗಿ ಹಾಡಿದರೆ ಆ ಸಂಗೀತದ ಇಂಪು ಮತ್ತು ಆ ಸಾಹಿತ್ಯದ ಅರ್ಥ ಎರಡೂ ಏಕಕಾಲದಲ್ಲಿ ನಮಗೆ ಮುಟ್ಟಬೇಕು. ಅದು ಅರ್ಥವಾಗುವಂತೆ ಹಾಡಬೇಕು. ಹಿಂದೂಸ್ತಾನಿ ಸಂಗೀತದಲ್ಲಿ ಹಾಗಲ್ಲ, ಅರ್ಥವಾಗಬೇಕಾಗಿಲ್ಲ, ಅದರ ನಾದ ಅದು ಮುಖ್ಯ ಅವರಿಗೆ. ಇಲ್ಲಿ ಆ ಅರ್ಥದ ಸ್ವಾರಸ್ಯ, ಅರ್ಥದ ಕಡೆಗೆ ಗಮನ ಕೊಡುವುದಕ್ಕೋಸ್ಕರ, ಗಮನ ಬರುವುದಕ್ಕೋಸ್ಕರ ಕರ್ನಾಟಕ ಸಂಗೀತದಲ್ಲಿ ಲಯಕ್ಕೆ ಪ್ರಾಧಾನ್ಯ. ಅಂದರೆ ಲಯ ಅನ್ನೋದು ಕೂಡಲೇ ನಮ್ಮನ್ನು ಗಮನ ಎಳೆಯುವಂಥ ವಸ್ತು. ಶ್ರುತಿಗಿಂತ ಹೆಚ್ಚು ಲಯ ನಮ್ಮ ಗಮನ ಸೆಳೀತದೆ. ಆದ್ದರಿಂದ ಈಗಿನ ಹುಡುಗರು ಭಾರತೀಯ ಸಂಗೀತಕ್ಕಿಂತ ಹೆಚ್ಚು ವೆಸ್ಟರ್ನ್ ಮ್ಯೂಸಿಕ್ಕಿಗೆ ಕೂಡಲೇ ಮರಳಾಗ್ತಾರೆ. ಕಾರಣ ಏನಂದರೆ ಅದರ ಡ್ರಮ್ ಬೀಟ್ಸ್, ಅದು ಕೂಡಲೇ ಇಡೀ ದೇಹದ ಮೇಲೆ ಅವರ ಮೈಯೆಲ್ಲ ಕುಣಿಲಿಕ್ಕೆ ಪ್ರಾರಂಭ ಆಗುತ್ತೆ ಆ ಲಯಕ್ಕೆ.
ಆದ್ದರಿಂದ ಲಯ ನಮ್ಮನ್ನು ಬೇಗ ಎಳೆಯುತ್ತೆ. ಲಯದಲ್ಲಿ ನಮ್ಮನ್ನು ಲಯಗೊಳಿಸಿ ಭಗವಂತನಲ್ಲಿ ಮನಸ್ಸು ನೆಲೆಗೊಳಿಸಿ ಹಾಡಲಿಕ್ಕೆ ಬೇಕಾದಂಥ ಪದ್ಧತಿ ಕರ್ನಾಟಕ ಸಂಗೀತ. ಅದನ್ನು ಪ್ರಾರಂಭ ಮಾಡಿದವರೇ ಶ್ರೀಮದಾಚಾರ್ಯರು. ಅವರು ಸ್ವತಃ ದೊಡ್ಡ ಸಂಗೀತಗಾರರಾಗಿದ್ದರು ಅನ್ನುವುದನ್ನು ಅವರ ಸಾಕ್ಷಾತ್ ಶಿಷ್ಯರಾದ ತ್ರಿವಿಕ್ರಮ ಪಂಡಿತರು ಮತ್ತು ಅವರ ಮಕ್ಕಳಾದ ನಾರಾಯಣ ಪಂಡಿತರು ಅನೇಕ ಕಡೆ ಹೇಳಿದ್ದಾರೆ. ತ್ರಿವಿಕ್ರಮ ಪಂಡಿತರಂತೂ ಗಂಧರ್ವ ವಿದ್ಯಾ ನಿಪುಣಸ್ಯ ತಸ್ಯ ಗಂಧರ್ವ ವರ್ಯೈ ಅನುಗೀತ ಕೀರ್ತೇ ಕಲಾಶ್ಚ ಶೇಷಾಹ ಹೃದಯೇ ಗುರೋರ್ನಃ ಕರೋಲ್ಲ ಸತ್ ಕಂದುಕವದ್ ವಿಭಾಂತಿ ಅಂತ ತತ್ವದೀಪಿಕಾದಲ್ಲಿ ಒಂದು ಮಾತು ಹೇಳ್ತಾರೆ. ಗಂಧರ್ವ ವಿದ್ಯಾ ನಿಪುಣ ಅಂತ ಹೇಳ್ತಾರೆ ತಮ್ಮ ಗುರುಗಳನ್ನು ಅವರು. ಸಂಗೀತದಲ್ಲಿ ಗಂಧರ್ವ ವಿದ್ಯೆ ಅಂದರೆ ಸಂಗೀತ ತಾನೆ. ಗಂಧರ್ವ ವಿದ್ಯೆಯಲ್ಲಿ ಎಷ್ಟು ನಿಪುಣರು ಅಂದರೆ ಸ್ವತಃ ಗಂಧರ್ವರೇ ಅವರ ಹಾಡನ್ನು ಕೇಳಿ ಮರಳಾಗ್ತಿದ್ರು ಅಂತ. ಗಂಧರ್ವ ವರ್ಯೈಹಿ ಅನುಗೀತ ಕೀರ್ತೆ, ಗಂಧರ್ವರೂ ಕೂಡ ಅದನ್ನು ಅವರ ಗಾನದ ಪಾಂಡಿತ್ಯವನ್ನು ಅವರ ಸಂಗೀತದ ಸೊಬಗನ್ನು ಕೇಳಿ ತಾವು ನಲಿದಾಡ್ತಿದ್ರು ಅಂತ. ಅದನ್ನು ಭಾತಿ ಗಂಧರ್ವ ಗೀತಂ ಪ್ರತ್ಯೇಕಂ ದೇವ ಸಂಸಸ್ವಪಿ ತವ ಭಗವನ್ ನರ್ತಿ ತದ್ಯೋವಧೂಷು ಅಂತ ಗಂಧರ್ವರೂ ನಿನ್ನನ್ನು ಗುಣಗಾನ ಮಾಡ್ತಾರೆ ಅಂತ ವಾಯುಸ್ತುತಿಯಲ್ಲೂ ಹೇಳಿದ್ದಾರೆ. ಇಲ್ಲಿ ಕೂಡ ಹಾಗೆ ಹೇಳ್ತಾರೆ. ಗಂಧರ್ವೈ ವರ್ಯೈಹಿ ಅನುಗೀತ ಕೀರ್ತೆ, ಗಂಧರ್ವರೂ ಕೂಡ ಇವರ ಗಾನವನ್ನು ಕೇಳಿ ಮೈಮರೀತಿದ್ರು. ಇಷ್ಟು ಹೇಳಿ ಅಲ್ಲಿಗೆ ನಿಲ್ಲಿಸುವುದಿಲ್ಲ ಅವರು. ಆಚಾರ್ಯರಿಗೆ ಸಂಗೀತ ಮಾತ್ರ ಗೊತ್ತಿತ್ತು, ಇನ್ನೇನಾದರೂ ಲಲಿತ ಕಲೆಗಳಲ್ಲಿ ಗೊತ್ತಿತ್ತು ಅಂದರೆ ಕಲಾಶ್ಚ ಶೇಷಾಹ ಹೃದಯೇ ಗುರೋರ್ನಃ ಕರೋಲ್ಲ ಸತ್ ಕಂದಗೋದ್ವಿಭಾಂತಿ ಅಂತ. ಬೇರೆ ಕಲೆಗಳ ಮಾತೇನು, ಸಂಗೀತವೇ ಆಚಾರ್ಯರಿಗೆ ಕರಗತವಾಗಿತ್ತು ಅಂದಮೇಲೆ ಉಳಿದ ಕಲೆಗಳು ಅಂಗೈಯ ನೆಲ್ಲಿಕಾಯಿಯಷ್ಟು ಲಲಿತವಾಗಿ ಅವರಿಗೆ ಕರಗತವಾಗಿದ್ದವು ಅಂತ ಹೇಳ್ತಾರೆ. ಕಾರಣ ಬೇರೆ ಕಲೆಗಳನ್ನು ಪ್ರಾಯ ಎಲ್ಲ ಕಲೆಗಳು ಅಂತಲ್ಲ, ಆದರೆ ಹೆಚ್ಚಾಗಿ ಬೇರೆ ಕಲೆಗಳನ್ನು ನಿರಂತರ ಅಭ್ಯಾಸದಿಂದ ಮೈಗೂಡಿಸಿಕೊಳ್ಳಬಹುದು. ಆದರೆ ಸಂಗೀತವನ್ನು ಮಾತ್ರ ಅಲ್ಲ. ದೈವದತ್ತವಾದ ಕಂಠ ಇಲ್ಲದೇ ಇದ್ದರೆ ಯಾವ ಅಭ್ಯಾಸ ಮಾಡಿಯೂ ಕೂಡ ಸಂಗೀತದಲ್ಲಿ ಇಂಪು ಬರುವುದಿಲ್ಲ. ಸಂಗೀತದ ಶಾಸ್ತ್ರದಲ್ಲಿ ಪಾಂಡಿತ್ಯ ಬರಬಹುದು, ಆ ಇಂಪು ಅನ್ನೋದು ದೈವದತ್ತ. ಆದ್ದರಿಂದ ಆ ಮಾಧುರ್ಯ ಗಾನದ ಸೊಗಸು ಆಚಾರ್ಯರು ಹಾಡಿದರು ಅಂತಂದರೆ ಇಡೀ ಸಭೆ ಮರುಳಾಗಿ ಕೂತು ಬಿಡ್ತಿತ್ತು, ಒಂದು ಮೈಮರೆತು ಕೂಡ್ತಿತ್ತು. ಅಂಥ ಕಂಠಶ್ರೀ ಇತ್ತವರಿಗೆ. ಅದೇ ಅಂಥ ಕಂಠಶ್ರೀಯೇ ದೈವದತ್ತವಾಗಿದ್ದ ಮೇಲೆ ಉಳಿದ ಕಲೆಗಳು ಆಚಾರ್ಯರಿಗೆ ಗೊತ್ತಿದ್ದವು ಅಂತ ನಾನು ಬೇರೆ ಹೇಳಬೇಕೇನೋ ಅಂತ ಕೇಳ್ತಾರೆ. ಮತ್ತೊಂದು ಕಡೆ ಒಂದು ವಿಷಯ ನಾರಾಯಣ ಪಂಡಿತರು ಒಂದು ಕಡೆ ಹೇಳ್ತಾರೆ. ಅವರ ಸಂಗೀತದ ಬಗ್ಗೆ ಎರಡು ಕಡೆ ಉಲ್ಲೇಖ ಬರ್ತದೆ, ಅವರ ಸಂಗೀತದ ಪಾಂಡಿತ್ಯದ ಬಗ್ಗೆ. ಒಂದು ಕಡೆ ಅನುರೂಪ ಗುಣಸ್ವರಾದಿಭಾಜಾ ನಿಜ ಶಿಷ್ಯ ಪ್ರವರೇಣ ವಾಚ್ಯಮಾನೇ. ಆಚಾರ್ಯರು ಭಾಗವತ ಪ್ರವಚನ ಮಾಡ್ತಿದ್ರಂತೆ. ಭಾಗವತ ಪ್ರವಚನ ಅಥವಾ ಯಾವುದಾದ್ರೂ ಗ್ರಂಥಗಳನ್ನು, ಶಾಸ್ತ್ರದ ಗ್ರಂಥಗಳನ್ನು ಪ್ರವಚನ ಮಾಡುವಾಗ ಅವರ ಶಿಷ್ಯ ಅಂದರೆ ಯಾರು ಬರೆದಿಟ್ಟಂಥ ಪಾಠಕ್ಕೆ ಅನುಗುಣವಾಗಿ ನಾನು ದ್ವಾದಶ ಸ್ತೋತ್ರವನ್ನು ಈಗ ಹೇಳ್ತೇನೆ ಅಂತ ಹೇಳಿದ್ನೋ ಅವರು ಋಷಿಕೇಶ ತೀರ್ಥರು. ಆಚಾರ್ಯರ ಶಿಷ್ಯರಲ್ಲಿ ಬಹಳ ಹೆಚ್ಚು ಆಚಾರ್ಯರ ಜೊತೆಗೆ ಹೊಂದಿಕೆ ಹಾಕ್ಕೊಂಡು ಆಚಾರ್ಯರ ಹತ್ರ ಜೊತೆಗಿದ್ದವರು, ಆಚಾರ್ಯರ ಗ್ರಂಥಗಳನ್ನೆಲ್ಲ ದಾಖಲೆ ಮಾಡಿಟ್ಟವರು. ಅವರು ಆಚಾರ್ಯರ ಜೊತೆಗೆ ಹೋಗ್ತಿದ್ರಂತೆ. ಮತ್ತು ಆಚಾರ್ಯರು ಪ್ರವಚನ ಮಾಡುವಾಗ ಶ್ಲೋಕಗಳನ್ನು, ಭಾಗವತದ ಶ್ಲೋಕಗಳನ್ನು ಋಷಿಕೇಶ ತೀರ್ಥರು ಓದಬೇಕು, ಆಚಾರ್ಯರು ಅದರ ವಿವರ ಮಾಡಬೇಕು. ಶ್ಲೋಕಗಳನ್ನು ಆಚಾರ್ಯ ಹೇಳ್ತಿರ್ಲಿಲ್ಲ ಅಂತ, ಇವರ ಹತ್ರ ಓದಿಸ್ತಿದ್ರಂತೆ. ಶಿಷ್ಯನಿಗೊಂದು ಅವಕಾಶ ಜೊತೆಗೆ. ಅದೇನು ಋಷಿಕೇಶ ತೀರ್ಥರೇ ಓದಬೇಕು, ತುಂಬ ಜನ ಶಿಷ್ಯರಿದ್ದರಲ್ವ ಅಂದರೆ ನೋಡಿ ಸಂಗೀತದ ಬಗ್ಗೆ ಎಷ್ಟು ಪರ್ಫೆಕ್ಷನ್ನು ಅಂತ. ಅನುರೂಪ ಗುಣಸ್ವರಾದಿ ಭಾಜ ಅಂತ ಆ ಹಾಡುವುದು ಮತ್ತು ಮತ್ತೆ ಅದರ ವಿವರಣೆ ನೀಡುವುದು ಉಂಟಲ್ಲ, ಅದು ಒಂದೇ ಶ್ರುತಿಯಲ್ಲಿರಬೇಕು, ಶ್ರುತಿ ಒಡೆಯಬಾರದು. ಅದಕ್ಕೆ ಆಚಾರ್ಯರ ಕಂಠ ಯಾವ ಶ್ರುತಿಯಲ್ಲಿ ನಿಲ್ಲುತ್ತೆ ಅದಕ್ಕೆ ಅನುಗುಣವಾದ ಶ್ರುತಿ ಋಷಿಕೇಶ ತೀರ್ಥರದ್ದಿತ್ತಂತೆ. ಆದ್ದರಿಂದ ಅವರ ಹತ್ರ ಇನ್ನಿಬ್ಬರು ಹಾಡಿದರೆ ಅದು ಶ್ರುತಿ ಬೇರೆ ಆಗಿಬಿಡ್ತಿತ್ತು. ಅವರು ಶ್ಲೋಕ ಹೇಳಿದ ಮೇಲೆ ಇವರು ಪ್ರವಚನ ಕೇಳುವಾಗ ಬೇರೆ ಶ್ರುತಿ ಆದ್ದರಿಂದ ಕೇಳುವುದಕ್ಕೆ ಸುಖ ಆಗ್ತಿರಲಿಲ್ಲ. ಆದ್ದರಿಂದ ಆಚಾರ್ಯರ ಕಂಠಶ್ರೀಗೆ ಹೊಂದಿಕೆಯಾಗುವಂಥ ಶ್ರುತಿಯಲ್ಲಿ ಹಾಡಬಲ್ಲ ಋಷಿಕೇಶ ತೀರ್ಥರಿಂದ ಹಾಡಿಸ್ತಿದ್ರು. ಅಂದರೆ ಸಂಗೀತದ ಒಂದು ಪರ್ಫೆಕ್ಷನ್ನ ಬಗ್ಗೆ ಎಷ್ಟು ಗಮನ ಇತ್ತು. ಇವತ್ತು ಈ ಎಚ್ಚರವೇ ಇಲ್ಲದೆ ನಾವು ಸಾಗ್ತಾ ಇದ್ದೇವೆ. ಎಷ್ಟೋ ಕಡೆ ಶ್ಲೋಕ ಹೇಳುವುದು, ಅರ್ಥ ಹೇಳುವುದು ಇಂಥದ್ದು ನಡೆದಾಗ ಶ್ಲೋಕ ಹೇಳುವುದು ಒಂದು, ಅದರದ್ದು ಶ್ರುತಿಯೇ ಬೇರೆ, ಅರ್ಥ ಹೇಳುವುದು ಶ್ರುತಿಯೇ ಬೇರೆ ಆಗಿಬಿಟ್ರೆ ಕೇಳಲಿಕ್ಕೆ ಬಹಳ ಹಿಂಸೆ ಆಗ್ತದೆ. ಆಚಾರ್ಯರು ಈ ಪದ್ಧತಿಯನ್ನು ಆಚರಣೆ ತಂದವರು. ಆಮೇಲೆ ಯಕ್ಷಗಾನ ಪದ್ಧತಿಯನ್ನು ಆಚರಣೆ ತಂದವರು ಆಚಾರ್ಯರೇ. ಅಲ್ಲಿಯೂ ಹಾಗೆ ಭಾಗವತರು ಮತ್ತು ಅರ್ಥಧಾರಿಗಳು ಒಂದೇ ಶ್ರುತಿಯಲ್ಲಿ ಹೇಳಬೇಕು ಅಂತ ನಿಯಮ ಇದೆ. ಅವರು ಭಾಗವತರು ಹಾಡಿದ ಹಾಡಿಗೆ ಇವರು ಶ್ರುತಿ ಭಿನ್ನ ಆಗಿಬಿಟ್ರೆ ಅದು ಕೇಳಲಿಕ್ಕೆ ಕರ್ಕಶ ಆಗುತ್ತೆ. ಹಾಗೆ ಅಲ್ಲಿಯೂ ಅದನ್ನು ರೂಢಿಗೆ ತಂದರು ಆಚಾರ್ಯರು. ತಾನು ಪ್ರವಚನ ಮಾಡುವಾಗಲೂ ಕೂಡ ತನ್ನ ಪ್ರವಚನದ ಒಂದು ಏನು ಶ್ರುತಿಯಲ್ಲಿ ಇದೆ ಅದೇ ಹೊಂದಿಕೆಯಾಗುವಂಥ ಸ್ವರ ಶ್ರುತಿ ಇರತಕ್ಕಂಥ ಋಷಿಕೇಶ ತೀರ್ಥರ ಹತ್ರ ಭಾಗವತ ಶ್ಲೋಕಗಳನ್ನು ಓದಿಸ್ತಿದ್ರು ಅನ್ನತಕ್ಕಂಥ ಮಾತು ಒಂದು ಕಡೆ.
ಇನ್ನೊಂದು ಕಡೆ ಅವರು ಹೇಳ್ತಾರೆ, ಆಚಾರ್ಯರು ಹೋದಲ್ಲಿ ಪ್ರವಚನ ಮಾಡಿದಾಗ ಜನ ಒಂದು ಹಾಡು ಹೇಳಿ ಅಂತ ಕೇಳ್ತಿದ್ರಂತೆ. ನಿಮಗೆ ಗೊತ್ತಿದೆ, ಸುಬ್ರಹ್ಮಣ್ಯ ಸ್ವಾಮಿಗಳು ಬಂದರೆ ಒಂದು ಹಾಡು ಹೇಳಿ ಜನ ಹೇಳ್ತಾರಲ್ಲ, ಹಾಗೆ ಆಚಾರ್ಯರು ಎಲ್ಲಾರು ಹೋದರೆ ಹಾಡು ಹೇಳಿ ಅಂತ ಜನ ಒತ್ತಾಯ ಮಾಡ್ತಿದ್ರಂತೆ. ಆವಾಗ ಆಚಾರ್ಯರು ಹಾಡ್ತಿದ್ರಂತೆ. ಅವರು ಹಾಡಿದರೂ ದೇವರ ನಾಮ, ಉಪನ್ಯಾಸ ಮಾಡಿದರೂ ದೇವರ ಮಹಿಮೆ, ಅದು ಏನಾದರೂ ಅದರಿಂದ ಭಗವಂತನ ಹಿರಿಮೆಯನ್ನು ಜನಕ್ಕೆ ಮುಟ್ಟಿಸುವುದು ಅವರ ಉದ್ದೇಶ. ಅವರು ಯಕ್ಷಗಾನ ಮಾಡಿದ್ದು ಅಷ್ಟೇ, ದೇವರ ಕಥೆ, ಭಾಗವತರ ಆಟ ಅಂತ ಹೆಸರು ಅದಕ್ಕೆ. ಭಗವಂತನ ಕಥೆಯನ್ನು ಹೇಳುವ, ಭಾಗವತ ಅಂದರೆ ಭಗವಂತನ ಗುಣವನ್ನು ಹಾಡುವವ. ಮಠದಲ್ಲಿಯೂ ದೇವರ ನಾಮಗಳನ್ನ ಹಾಡುವವರಿಗೆ ಭಾಗವತರು ಅಂತ ಹೆಸರು, ಯಕ್ಷಗಾನದಲ್ಲೂ ದೇವರ ನಾಮ ಹಾಡುವವರಿಗೆ ಭಾಗವತರು ಅಂತ ಹೆಸರು. ಇದು ಆಚಾರ್ಯರೇ ಪ್ರಾರಂಭ ಮಾಡಿದಂಥ ಪದ್ಧತಿ, ಅದು ಬಯಲಾಟ. ಹೀಗೆ ಜನಸುಪ್ತಿದಾನುಪಮಗಾನ ಸಂಪದ ಅಂತ ಅವರು ಎಷ್ಟು ಚೆನ್ನಾಗಿ ಹಾಡ್ತಿದ್ರು ಅಂತಂದರೆ, ಒಮ್ಮೆ ಗೋವೆಯಲ್ಲಿ, ಗೋವೆ ಅಂತ ಗೋವಾಕ್ಯ ವಿಷಯ ಅಂತ ಮಧ್ವೆಯಲ್ಲಿದೆ, ಅದಕ್ಕೆ ಪಶುಪೆ ಅಂತ ವ್ಯಾಖ್ಯಾನದಲ್ಲಿ ಅರ್ಥ ಬರೆದಿದ್ದಾರೆ. ಪಶುಪೆ ಅಂತ ಅನ್ನುವ ಊರು ಪ್ರಾಯ ಗೋವೆಯದ್ದೇ ಒಂದು ಪ್ರದೇಶ ಇರಬೇಕು, ಅದು ಎಲ್ಲಿ ಅಂತ ನಮಗೆ ಈಗ ಗೊತ್ತಾಗೋದಿಲ್ಲ. ಪಶುಪೆ ಅಂತ ಹೆಸರಿನ ಊರು ಈಗ ಎಲ್ಲಿಯೂ ನನ್ನ ಗಮನಕ್ಕೆ ಬಂದಿಲ್ಲ. ಪಶುಪೆ ಅಂತ ಅನ್ನುವ ಒಂದು ಊರಿನಲ್ಲಿ ಆಚಾರ್ಯರು ಹೋದಾಗ ಹಾಡಬೇಕು ಅಂತ ಜನ ಒತ್ತಾಯ ಮಾಡಿದ್ರಂತೆ. ಹಾಡಬೇಕು ಅಂತ ಒತ್ತಾಯ ಮಾಡಿದಾಗ ಜನಸುಪ್ತಿದ ಅನುಪಮ ಗಾನ ಸಂಪದ ಅಂತ ಆಚಾರ್ಯರು ಹಾಡಿದರಂತೆ. ಆಚಾರ್ಯರು ಹಾಡಿದರೆ ಜನರಿಗೆ ಅದು ಎಂಥ ಪರಿಣಾಮ ಮಾಡಿತು ಅಂದರೆ, ಹಾಡು ಯಾವಾಗಲೂ ಮೈಮರೆಸುವಂಥದ್ದು. ಅಥವಾ ನಿಜವಾದ ಹಾಡು ಕೇಳಿದರೆ ಅಲ್ಲಿಗೆ ನಿದ್ದೆ ಬಂದುಬಿಡುತ್ತೆ ಮನುಷ್ಯರಿಗೆ. ಮಕ್ಕಳಿಗೆ ನಿದ್ದೆ ಬರಬೇಕಾಗಿದ್ದರೆ ಜೋಗುಳ ಹಾಡ್ತೇವೆ ನಾವು. ಒಳ್ಳೆಯ ಹಾಡು ಕಿವಿಗೆ ಬಿದ್ದಾಗ ಒಂಥರ ಜೊಂಪು ಬಂದುಬಿಡ್ತದೆ, ಮನಸ್ಸು ತೂಕಡಿಸ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ಹಾಗೆ ಆಚಾರ್ಯರು ಹಾಡಿದರೆ ಎಲ್ಲರೂ ಮೈಮರೆತು, ಪ್ರಜ್ಞೆ ಮರೆತು ತಾವು ಎಚ್ಚರ ತಪ್ಪಿ ಕೂತರಂತೆ. ಇಡೀ ಸಭೆ ಜನ ಎಚ್ಚರ ತಪ್ಪಿ ಕೂತರು, ಹಾಗೆ ಹಾಡಿದರು. ಆಮೇಲೆ ಮತ್ತೊಂದು ಕಡೆ ಆಚಾರ್ಯರೇ ಹೇಳ್ತಾರೆ, ಸಂಗೀತಕ್ಕೆ ಎಷ್ಟು ಶಕ್ತಿ ಇದೆ ಅಂತಂದರೆ, ಸಂಗೀತ ಅನ್ನೋದು ಮನುಷ್ಯನಿಗೆ ಮಾತ್ರ ಖುಷಿ ಕೊಡುವಂಥದ್ದಲ್ಲ, ಕಿವಿ ಇದ್ದವರಿಗೆಲ್ಲ ಖುಷಿ ಕೊಡುವಂಥದ್ದು. ಆದ್ದರಿಂದ ಗಿಡಗಳಿಗೂ ಕೂಡ ಸಂಗೀತ ಕೇಳಿದರೆ ಖುಷಿಯಾಗುತ್ತೆ ಅಂತ ಒಂದು ಕಡೆ ಹೇಳ್ತಾರೆ ಅವರು. ಅವುಗಳಿಗೂ ಶ್ರವಣೇಂದ್ರಿಯ ಇದೆ, ನಾವು ಹಾಡಿದರೆ ಅವು ಖುಷಿ ಪಡ್ತಾವೆ ಅಂತ. ಈ ಮಾತು ಗೀತಾತ್ ಪುಷ್ಪಫಲಾವಾಪ್ತಿ ಅಂತ, ಹಾಡಿದ್ದರಿಂದ ಚಿಗುರದ ಮರವನ್ನು ಚಿಗುರಿಸಬಹುದು, ಹೂ ಬಿಡದ ಗಿಡದಲ್ಲಿ ಹೂ ಬರಿಸಬಹುದು, ಹಣ್ಣು ಬಿಡದ ಮರದಲ್ಲಿ ಹಣ್ಣು ಬರಿಸಬಹುದು. ಹಾಡು ಕೇಳಿದರೆ ಖುಷಿಯಾಗಿ ಚಿಗುರಿ ಬಿಡ್ತಾವೆ ಅವು. ಮರಗಳಿಗೂ ಹಾಡು ಅಂದರೆ ಇಷ್ಟ ಅಂತ ಒಂದು ಕಡೆ ಆಚಾರ್ಯ ಹೇಳಿದ್ದಾರೆ. ಆವಾಗ ಹಾಗೆ ಹೇಳಿದ ಕೂಡಲೇ ಬಿಡ್ತಾರ ಜನ? ಮರಗಳು ಹಾಡಿದ ಕೂಡಲೇ ಚಿಗುರ್ತಾವ? ಹೌದು, ಚಿಗುರಿಸಿ ತೋರಿಸಿ ನೋಡೋಣ ಅಂತಾರೆ ಜನ. ಹಾಗೆ ಒಂದು ಕಡೆ ನೀವು ಗಿಡಗಳು ಸಂಗೀತಕ್ಕೆ ಸ್ಪಂದಿಸ್ತವೆ ಅಂತ ಹೇಳಿದ್ದೀರಿ, ನಮಗೆ ಅದನ್ನು ಅನುಭವಕ್ಕೆ ತಂದು ತೋರಿಸಿ ಅಂತ ಒಂದು ಕಡೆ ಚಾಲೆಂಜ್ ಮಾಡಿದರಂತೆ. ಅದನ್ನು ಮಧ್ವವಿಜಯದಲ್ಲಿ ನಾರಾಯಣ ಪಂಡಿತರು ಉಲ್ಲೇಖ ಮಾಡ್ತಾರೆ. ಆಚಾರ್ಯರು ಒಂದು ಒಣಗಿದ ಮರದ ಬುಡದಲ್ಲಿ ಅದನ್ನು ಹಾಡಿದರೆ, ಅವರ ಹಾಡು ಮುಗಿಯುವಾಗ, ಒಣಗಿದ್ದು ಅಂದರೆ ಸತ್ತು ಹೋದದ್ದಲ್ಲ, ಈ ಬೇಸಿಗೆಯಲ್ಲಿ ಬಾಡಿರುತ್ತಾವಲ್ಲ ಅಂಥ ಗಿಡ ಕೊನರಿತು, ಚಿಗುರು ಬಿಟ್ಟಿತು ಅಂತ ಹೇಳಿಕೊಂಡು ಹೇಳ್ತಾರೆ. ಹೀಗೆ ಸಂಗೀತ ಅನ್ನೋದು ಪ್ರಾಣಿ ಮಾತ್ರಕ್ಕೆ, ಜೀವ ಇರುವ ವಸ್ತುವಿಗೆಲ್ಲ, ಮರಗಳಿಗೆ, ವನಸ್ಪತಿಗಳಿಗೆ. ಇದು ಆಚಾರ್ಯರು ಇದರಿಂದ ಏನು ಹೇಳಿದರು ಅಂದರೆ, ಪ್ಲಾಂಟ್ಸ್ ಹ್ಯಾವ್ ಲೈಫ್ ಅಂತ. ವನಸ್ಪತಿಗಳಿಗೂ ಜೀವ ಇದೆ, ಅವು ನಮ್ಮ ಹಾಡನ್ನು ಕೇಳಿ ಸಂತೋಷ ಪಡ್ತಾವೆ ಅಂತ 13ನೇ ಶತಮಾನದಲ್ಲಿ ಘೋಷಿಸಿದರು ಆಚಾರ್ಯರು. ಹೀಗೆ ಗಿಡಬಳ್ಳಿಗಳಿಗೂ ಖುಷಿಯನ್ನು ಕೊಡುವ, ಸಮಸ್ತ ಪ್ರಾಣಿಗಳಿಗೂ ಖುಷಿಯನ್ನು ಕೊಡುವ, ಮನುಷ್ಯರಿಗಂತೂ ಪ್ರಾಯ ಸಂಗೀತ ಕೇಳಿದರೆ ಖುಷಿಯಾಗದೇ ಇರೋದು ಮನುಷ್ಯರಿಗೆ ಮಾತ್ರ. ಅವರಿಗೆ ಬೇರೆ ವ್ಯಾಪ್ತಿ ಇರೋದರಿಂದ ಸಂಗೀತದ ರುಚಿಯನ್ನು ಸವಿಯುವ ಒಂದು ಆ ಮೂಲಭೂತವಾದಂಥ ಶಕ್ತಿಯನ್ನೇ ಮನುಷ್ಯ ಕಳ್ಕೊಳ್ತಾ ಇದ್ದಾನೆ. ಪ್ರಾಣಿಗಳಿಗೆ ತುಂಬ ಸಂಗೀತದಲ್ಲಿ, ಇವತ್ತಿಗೂ ಸಂಗೀತದಲ್ಲಿ ಮೈಮರೆಯುವಂಥ ಗುಣ ಇದೆ. ಕ್ರೂರ ಪ್ರಾಣಿಗಳನ್ನು ಹಾಡಿನ ಮೂಲಕ ಮಣಿಸಬಹುದು. ಹಸುಗಳನ್ನು, ಹಾಲು ಕೊಡದ ಅಥವಾ ತುಳಿಯುವ ಹಸುಗಳನ್ನು ಬೆಳಗಾತ ಉದಯರಾಗ ಹೇಳಿ ಹೆಚ್ಚು ಹಾಲು ಬರಿಸಬಹುದು. ತುಳಿಯೋದೇ ನಿಂತು ಬಿಡ್ತಾವೆ ಅವು, ತುಳಿಯೋದೇ ಮರೆತು ಬಿಟ್ಟು, ಹಾಡು ಕೇಳಿದ ತಕ್ಷಣ ಅದಕ್ಕೆ ಇಂಪಾಗಿ ಕಿವಿ ನೆಟ್ಟಗೆ ಮಾಡಿ ತುಳಿಯೋದೇ ಬಿಟ್ಟು ಬಿಡ್ತವೆ, ಕೆಚ್ಚಲಿನಲ್ಲಿ ಹಾಲು ಇಳಿಸಿಬಿಡ್ತವೆ ಉದಯರಾಗ ಕೇಳಿ. ಹಾಗೆ ಪ್ರಾಣಿಗಳು ಸಂಗೀತಕ್ಕೆ ಬಹಳ ಬೇಗ ಸ್ಪಂದಿಸ್ತವೆ. ಮನುಷ್ಯ ಸ್ವಲ್ಪ ಕಲ್ಲಾಗ್ತಾ ಇದ್ದಾನೆ ಆ ವಿಷಯದಲ್ಲಿ, ಅವನಿಗೆ ಸ್ಪಂದನೆಯೇ ಇಲ್ಲದ ಪ್ರಾಣಿ ಆಗ್ತಾ ಇದ್ದಾನೆ. ಹೀಗೆ ಆಚಾರ್ಯರು ಸಂಗೀತದಲ್ಲಿ ಗಿಡಬಳ್ಳಿಗಳು ಸ್ಪಂದಿಸುವಂಥ ಹಾಡುಗಾರಿಕೆ, ಮನುಷ್ಯರು ಮೈಮರೆತು ಕೂಡುವಂಥ ಹಾಡುಗಾರಿಕೆ, ಅಂಥ ಒಂದು ಕಂಠಶ್ರೀ ಮತ್ತು ಸಂಗೀತದಲ್ಲಿ ಪಾಂಡಿತ್ಯ ಇತ್ತು ಆಚಾರ್ಯರಿಗೆ ಅಂತ. ನಮ್ಮ ಆಚಾರ್ಯ ಪುರುಷರ ಇತಿಹಾಸದಲ್ಲಿ, ಮತಾಚಾರ್ಯರಲ್ಲಿ
ಸಂಗೀತದ ಮೇಲೆ ಪ್ರಭುತ್ವ ಇದ್ದ ಆಚಾರ್ಯರು ಅಂತ ದಾಖಲೆ ಇರೋದು ಮಧ್ವಾಚಾರ್ಯ ಒಬ್ಬರಿಗೆ. ಇನ್ಯಾವ ಆಚಾರ್ಯರು ಸಂಗೀತ ಗೊತ್ತಿದ್ದದ್ದು ದಾಖಲೆ ಇಲ್ಲ. ಹಾಡ್ತಿದ್ರೋ ಬಿಟ್ಟರೋ ನನಗೆ ಗೊತ್ತಿಲ್ಲ. ಆಚಾರ್ಯರು ಮಾತ್ರ ಸಂಗೀತದಲ್ಲಿ ಅಸಾಧಾರಣವಾದ ಪಾಂಡಿತ್ಯ ಇತ್ತು. ಮತ್ತು ಸಾಮವೇದದಲ್ಲಿ ಯಾರಿಗೆ ಅಸಾಧಾರಣ ಪಾಂಡಿತ್ಯ ಇದೆ ಅವರಿಗೆ ಸಂಗೀತದಲ್ಲಿ ಪಾಂಡಿತ್ಯ ಇರಲೇಬೇಕು. ಸಂಗೀತ ಗೊತ್ತಿಲ್ಲದೆ ಇದ್ದವರಿಗೆ ಸಾಮವೇದ ಹಾಡಲಿಕ್ಕೆ ಬರೋದಿಲ್ಲ. ಆಚಾರ್ಯರು ಪ್ರಾಣದೇವರ ಅವತಾರ. ಪ್ರಾಣದೇವರು ಸಾಮವೇದವನ್ನು ಪ್ರಾಣದೇವರೇ ಹಾಡಬೇಕು ಅಂತ, ಅದು ಪ್ರಾಣದೇವರೇ ಅಧಿಕಾರಿಗಳಂತೆ. ಆದ್ದರಿಂದ ಸಾಮಗಾನ ಮಾಡುವವರಲ್ಲೂ ಸಾಮಗರಲ್ಲಿ ಪ್ರಾಣದೇವರು ಕೂತು ಹಾಡ್ತಾರೆ ಅಂತ ಅನುಸಂಧಾನ ಮಾಡುವಂಥ ಆಚಾರ್ಯ ಹೇಳಿದ್ದಾರೆ ಒಂದು ಕಡೆ. ಆದ್ದರಿಂದ ಅದು ಸಂಗೀತ ಪ್ರಾಣದೇವರ ಸೊತ್ತು. ಹಾಗಾಗಿ ಆಚಾರ್ಯರು ಅದರ ಪೂರ್ಣ ಅಭಿವ್ಯಕ್ತಿಯನ್ನು ತನ್ನ ಅವತಾರದಲ್ಲಿ ತೋರಿಸಿದ್ದಾರೆ. ಆಂಜನೇಯ ಅವನು ಆಂಜನೇಯ ದೊಡ್ಡ ಸಂಗೀತಗಾರ ಅಂತ ಪ್ರಸಿದ್ಧಿ. ಆಂಜನೇಯ ವೀಣೆ ಬಾರಿಸ್ತಾ ಹಾಡ್ತಿದ್ದ ಅಂತ ಅನ್ನುವಂಥ ಮಾತನ್ನು ಹೇಳ್ತಾರೆ. ಭೀಮ ಹಾಡಿದ್ದು ಸಿಗೋದಿಲ್ಲ, ಕಥೆ ನಮಗಷ್ಟೇ. ಹನುಮಂತ ದೊಡ್ಡ ಸಂಗೀತಗಾರನಾಗಿದ್ದ. ಆಚಾರ್ಯ ಮಧ್ವರು ದೊಡ್ಡ ಸಂಗೀತಗಾರರಾಗಿದ್ದರು. ಮತ್ತು ಕರ್ನಾಟಕ ಸಂಗೀತ ಅಂತ ಇವತ್ತು ಏನು ಪ್ರಸಿದ್ಧಿ ಇದೆ ಅದನ್ನು ಪ್ರಾರಂಭ ಮಾಡಿದವರೇ ಆಚಾರ್ಯರು. ಆಚಾರ್ಯರಿಗಿಂತ ಮೊದಲು ಕರ್ನಾಟಕ ಸಂಗೀತ ಅಂತ ಒಂದು ಪದ್ಧತಿಯೇ ಇರಲಿಲ್ಲ. ಭಾರತೀಯ ಸಂಗೀತ ಅಂತ ಅಖಂಡವಾಗಿತ್ತು. ಅದರ ನಂತರವೇ ಕರ್ನಾಟಕ ಸಂಗೀತ, ಆಮೇಲೆ ಹಿಂದೂಸ್ತಾನಿ ಸಂಗೀತ ಅಂತ ಎರಡು ಪದ್ಧತಿ ಬೆಳೆದು ಬಂತು. ಇದಕ್ಕೆ ಮೂಲಭೂತವಾಗಿ ಆ ಸಂಗೀತಕ್ಕೆ ಸಾಹಿತ್ಯವನ್ನು ಒದಗಿಸಿದ್ದು ಆಚಾರ್ಯ ಈ ಸ್ತೋತ್ರಗಳ ಮೂಲಕ. ಅದರಲ್ಲಿ ಇನ್ನೊಂದು ವಿಶೇಷ ಏನು ಅಂತಂದರೆ, ಸಂಗೀತದಲ್ಲಿ ದೇವರ ನಾಮ ಹಾಡುವಲ್ಲಿ ಭಾಷೆಯ ತೊಡಕು ಬರಬಾರದು. ಯಾವ ಭಾಷೆಯಲ್ಲಿ ನೀವು ಹಾಡಿದರೂ ತೊಂದರೆ ಆಗಬಾರ್ದು ಅನ್ನುವ ರೀತಿಯಲ್ಲಿ ಇದರಲ್ಲಿ ಕೆಲವು ಸ್ತೋತ್ರಗಳನ್ನು ಬರೆದಿದ್ದಾರೆ. ಅದು ಬಹಳ ಆಶ್ಚರ್ಯದ್ದು. ಇವಾಗ ನೋಡಿ, ದಾಸರ ಹಾಡು, ಪುರದಾಸರದ್ದು, ವಿಜಯದಾಸರದ್ದು, ಗೋಪಾಲದಾಸರದ್ದು, ಜಗನ್ನಾಥದಾಸರದ್ದು ಹಾಡುಗಳು, ಕನಕದಾಸರದ್ದು ಹಾಡುಗಳಿವೆ. ಅದು ಕನ್ನಡ ಗೊತ್ತಿಲ್ಲದೇ ಇದ್ದವರಿಗೆ ಅರ್ಥವಾಗುವುದಿಲ್ಲ. ಹಾಗೆ ಆಚಾರ್ಯರ ಹಾಡು ಸಂಸ್ಕೃತ ಗೊತ್ತಿಲ್ಲದೇ ಇದ್ದವರಿಗೆ ಅರ್ಥವಾಗುವುದಿಲ್ಲ ಅಂತ ಹೇಳಿದರೆ ಸಹಜ. ಸಂಸ್ಕೃತ ಹಾಡಿಗೆ ಭಾಷೆ ಇರಬಾರದು ಅಂತ, ಸಂಗೀತಕ್ಕೆ ಭಾಷೆ ಉಂಟು. ಹಾಗಾದರೆ ಸಂಗೀತದಲ್ಲಿ ಇರತಕ್ಕ ಸಾಹಿತ್ಯ ಕೂಡ ಎಲ್ಲರನ್ನೂ ಮುಟ್ಟಬೇಕು ಅನ್ನುವಂಥ ರೀತಿಯಲ್ಲಿ ಕೆಲವು ಸ್ತೋತ್ರಗಳನ್ನು ಬರೆದಿದ್ದಾರೆ. ನಾನು ಕೊನೆಯ ಸ್ತೋತ್ರ ಅಂತ ನೋಡಿ, ಇದು ಯಾವ ಭಾಷೆ ಹೇಳಿ? ಆನಂದ ಮುಕುಂದ ಅರವಿಂದ ನಯನ ಆನಂದ ತೀರ್ಥ ಪರಾನಂದ ವರದ. ದೇವರ ಹೆಸರು ಬರೇ ನಾಮಗಳದಲ್ಲಿ, ಅದು ಯಾವ ವಿಭಕ್ತಿ ಇಲ್ಲ, ಧಾತು ಇಲ್ಲ, ಕ್ರಿಯಾಪದ ಇಲ್ಲ, ಏನಿಲ್ಲ. ಸುಂದರಿ ಮಂದಿರ ಗೋವಿಂದ ವಂದೇ, ಚಂದ್ರಕ ಮಂದಿರ ನಂದಕ ವಂದೇ, ಆನಂದ ತೀರ್ಥ ಪರಾನಂದ ವರದ. ಇದನ್ನು ಯಾವ ಭಾಷೆಯವರು ಹಾಡ್ಬೋದು. ತಮಿಳಿನವರು ಹಾಡ್ಬೋದು, ತೆಲುಗರು ಹಾಡ್ಬೋದು, ಕನ್ನಡಿಗರು ಹಾಡ್ಬೋದು, ಸಂಸ್ಕೃತವರು ಹಾಡ್ಬೋದು, ಹಿಂದೂಸ್ತಾನಿಯಲ್ಲಿ ಹಾಡ್ಬೋದು. ಎಲ್ಲ ಭಾಷೆಯಲ್ಲೂ ಇದೇ ಶಬ್ದವನ್ನು ಹೇಳಬೇಕು, ಬೇರೆ ಇದು ಟ್ರಾನ್ಸ್ಲೇಷನ್ ಮಾಡಲಿಕ್ಕಿಲ್ಲ. ಇದು ಹೀಗೆ ಯಾವ ಭಾಷೆಯವರಿಗೂ ಭಾಷೆಯ ತೊಡಕಿಲ್ಲದೆ ದೇವರ ನಾಮವನ್ನು ಹಾಡಲಿಕ್ಕಾಗುವಂಥ ಒಂದು ವಾಗ್ಗೇಯ ಸಾಹಿತ್ಯವನ್ನು ಮೊಟ್ಟ ಮೊದಲು ಪ್ರಪಂಚದಲ್ಲಿ ಕೊಟ್ಟವರು ಆಚಾರ್ಯ ಮಧ್ವರು. ಇದರಿಂದ ಸ್ಫೂರ್ತಿಗೊಂಡು ದಾಸ ಸಾಹಿತ್ಯ ಬೆಳೆದು ಬಂತು. ಹಾಗಾಗಿ ಆಚಾರ್ಯರು ಎರಡಕ್ಕೂ ಮೂಲ ಪುರುಷರು, ದಾಸ ಸಾಹಿತ್ಯಕ್ಕೂ ವ್ಯಾಸ ಸಾಹಿತ್ಯಕ್ಕೂ. ಇದರ ಮಧ್ಯೆ ನಾವು ಪರಿಭೇದ ಮಾಡಿ ಕಂದಕ ನಿರ್ಮಿಸಬಾರ್ದು. ದಾಸ ಸಾಹಿತ್ಯ ಮೈಲಿಗೆ, ವ್ಯಾಸ ಸಾಹಿತ್ಯ ಮಡಿ, ಅದು ಇದಕ್ಕೆ ಸಂಬಂಧ ಇಲ್ಲ, ಇದು ಅದಕ್ಕೆ ಸಂಬಂಧ ಇಲ್ಲ ಅಂತ ಒಂದನ್ನೊಂದು ಮಧ್ಯೆ ದಂಡೆ ಹಾಕಿ ಕಟ್ಟಿ ಅದನ್ನು ಬೇರ್ಪಡಿಸಬಾರದು. ಒಂದಕ್ಕೊಂದು ಅವಿಭಾಜ್ಯವಾಗಿ, ಒಂದಕ್ಕೊಂದು ಪೂರಕವಾಗಿ ಬೆಳೆದು ಬಂದಂಥ ಸಾಹಿತ್ಯಗಳಿವು. ಈ ರೀತಿ ಆಚಾರ್ಯರು ದಾಸ ಸಾಹಿತ್ಯಕ್ಕೆ ಕೊಟ್ಟ ದೊಡ್ಡ ಕೊಡುಗೆ. ದಾಸ ಸಾಹಿತ್ಯದ ಮೂಲ ಸ್ಫೂರ್ತಿ ದ್ವಾದಶ ಸ್ತೋತ್ರ, ಮತ್ತು ಅವು 12 ಸ್ತೋತ್ರಗಳು ಅಂತ ಈಗೇನಿವೆ ಅವು. ಯಾಕೆಂದರೆ ಒಂದು ತತ್ವಸಂಖ್ಯಾನದ ಕೊನೆಯಲ್ಲಿ ಬಂದರೂ ಅದನ್ನು ಹಾಡಲಿಕ್ಕೆ ಬರುತ್ತೆ. ಸ್ವಜನೋದಧಿ ಸಮೃದ್ಧಿ ಪೂರ್ಣಚಂದ್ರೋ ಗುಣಾರ್ಣವಃ ಅನ್ನತಕ್ಕಂಥದ್ದು ಸ್ತೋತ್ರವು ಕೂಡ ಹಾಡಲಿಕ್ಕೆ ಬರುತ್ತೆ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ. ಇದನ್ನು ಉಡುಪಿಯಲ್ಲಿ ಈ ಸ್ತೋತ್ರವನ್ನು ಯಾವಾಗಲೂ ವಾದಿರಾಜರು ಇದಕ್ಕೆ ಸಂಕೀರ್ತನೆಗೆ ಈ ಸ್ತೋತ್ರವನ್ನು ಬಳಸಲಿಕ್ಕೆ ಸಂಪ್ರದಾಯ ತಂದರು. ಉಡುಪಿಯಲ್ಲಿ ಸಂಕೀರ್ತನೆಯಲ್ಲಿ ಕೃಷ್ಣ ಮಠದಲ್ಲಿ ರಾತ್ರಿ ತುಳಸಿ ಸಂಕೀರ್ತನೆ, ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ತುಳಸಿ ಪೂಜೆ ಆಗುವಾಗ ತುಳಸಿಯ ಸುತ್ತ ಸಂಕೀರ್ತನೆ ಮಾಡುವಾಗ ಇದನ್ನು ತುಳಸಿ ಸಂಕೀರ್ತನೆಗೆ ಬಳಸ್ತಾ ಇದ್ದರು. ತಾಳಬದ್ಧವಾಗಿ ಹಾಡ್ತಾರೆ. ಆ ರೀತಿಯಾಗಿ ಈ ಸ್ತೋತ್ರಗಳನ್ನು ಸಂಗೀತದಲ್ಲಿ ಹೇಗೆ ಹಾಡಬೇಕು ಅನ್ನೋದಕ್ಕೂ ಒಂದು ಪ್ರಾಚೀನವಾದ ಸಂಪ್ರದಾಯ ಇದೆ. ಅಷ್ಟೇ ಅಲ್ಲದೆ ನೀವು ಕೇಳಿರಬಹುದು, ಸಂಗೀತದಲ್ಲಿ ಬಹಳ ದೊಡ್ಡ ವಿದ್ವಾಂಸರಾಗಿದ್ದ ಮೈಸೂರು ವಾಸುದೇವಾಚಾರ್ಯರು. ಮೈಸೂರು ವಾಸುದೇವಾಚಾರ್ಯರು ಈ 12 ಸ್ತೋತ್ರಗಳಿಗೂ ರಾಗ ಸಂಯೋಜನೆ ಮಾಡಿ, ಅದಕ್ಕೆ ನಾಟ್ಯ ಸಂಯೋಜನೆ ಮಾಡಿ ಅದನ್ನು ಪ್ರಯೋಗ ಮಾಡಿಸಿದ್ದನ್ನು ನಾನು ನೋಡಿದ್ದೇನೆ. ಹೀಗೆ ಮತ್ತೆ ಮೊನ್ನೆ ಇತ್ತೀಚೆಗೆ 1 ವರ್ಷದ ಕೆಳಗೆ ಶಿವಮೊಗ್ಗದಲ್ಲಿ ಒಬ್ಬ ಹುಡುಗಿ ನಾಟ್ಯ ಕಲಿತಾ ಇದ್ಲು. ಅವಳು ರಂಗಪ್ರವೇಶ ಮಾಡುವಾಗ ನಾನು ಹೇಳಿದೆ, ಅವಳು ಮಾಧ್ವರ ಹುಡುಗಿ, ಹೇಳಿದೆ ನೀನು ಸಂಗೀತದಲ್ಲಿ ರಂಗಪ್ರವೇಶ, ಅರಂಗೇಟ್ರಮ್ ಅಂತಾರಲ್ಲ, ರಂಗಪ್ರವೇಶ ಮಾಡುವುದಿದ್ದರೆ ಮೊದಲು ಆಚಾರ್ಯ ಮಧ್ವರ ಒಂದು ಸ್ತೋತ್ರದ ಡಾನ್ಸ್ ಮಾಡು ಅಂತ ಹೇಳಿದೆ.
ಅದಕ್ಕೆ ಅವಳು ವಿಶ್ವಸ್ಥಿತಿ ಪ್ರಳಯ ಸರ್ಗ ತಗೊಂಡು ಬಹಳ ಅದ್ಭುತವಾಗಿ ಡಾನ್ಸ್ ಮಾಡಿದ್ಲು. ಈ ಸ್ತೋತ್ರ ಶ್ರೀಸ್ತುತಿಯನ್ನು ತಗೊಂಡು ಡಾನ್ಸ್ ಮಾಡಿದ್ಲು. ಹೀಗೆ ಇದನ್ನು ನೃತ್ಯಕ್ಕೆ ಅಥವಾ ಸಂಗೀತ ಕಚೇರಿಗೆ ಯಾವುದಕ್ಕೂ ಬಳಸಬಹುದು. ದೊರೆಸ್ವಾಮಿ ಒಮ್ಮೆ ಈ ಆನಂದ ತೀರ್ಥಪರಾನಂದವರ ಆನಂದ ಮುಕುಂದ ಅರವಿಂದ ನಯನ ಈ ಹಾಡನ್ನು ಸುಬ್ರಹ್ಮಣ್ಯ ಸ್ವಾಮಿಗಳು ಹಾಡಿದ್ದರ ಕ್ಯಾಸೆಟ್ಟನ್ನು ದೊರೆಸ್ವಾಮಿ ಅಯ್ಯಂಗಾರರು ಕೇಳಿ, ಅಂದರೆ ಅವರು ಏನು ಹೇಳಿದರು ಅಂದರೆ, ಇದು ಇಷ್ಟು ಅದ್ಭುತವಾಗಿದೆ ಈ ಹಾಡು, ಅದನ್ನು ಯಾವ ಲಯಕ್ಕೂ ಹೊಂದಿಸಬಹುದು ಮತ್ತು ಅದನ್ನು ಅಷ್ಟೇ ಚಮತ್ಕಾರವಾಗಿ ಹಾಡಿದರು ಸುಬ್ರಹ್ಮಣ್ಯ ಸ್ವಾಮಿಗಳು ಅಂತ. ಆಚಾರ್ಯರ ಈ ಸ್ತೋತ್ರಗಳಲ್ಲಿ ಇರುವ ವಿಶೇಷ ಏನು ಅಂದರೆ, ಬೇರೆ ಬೇರೆ ಲಯದಲ್ಲಿ ಅದನ್ನು ಸಂಗೀತಗಾರರು ಹೇಗೆ ಬೇಕಾದರೆ ಹಾಗೆ ಹೊಂದಿಸಿ ಹಾಡಲಿಕ್ಕೆ ಬರುತ್ತೆ. ಸಂಗೀತ ಗೊತ್ತಿಲ್ಲದಿದ್ದವರು ಬರೆದರೆ ಅದು ಲಯಕ್ಕೆ ಸಿಗೋದಿಲ್ಲ, ಒದ್ದಾಡಬೇಕಾಗತ್ತೆ, ಎಳೆದು ಜಗ್ಗಿ. ಇದು ಹಾಗಲ್ಲ, ಯಾವ ಲಯದಲ್ಲಿ ಹಾಡಲಿಕ್ಕೂ ಬರುತ್ತೆ. ಅದು ವಿಶೇಷ ಕಾರಣ ಸ್ವತಃ ಸಂಗೀತಗಾರರಾದ್ದರಿಂದ ಆಚಾರ್ಯರು ಅದನ್ನು ಯಾವ ಲಯಕ್ಕೆ ಹೇಗೆ ಹೊಂದಿಸಬೇಕು ಅನ್ನೋದನ್ನು ತಿಳಿದು ರಚಿಸಿರ್ತಕ್ಕಂಥ ಸ್ತೋತ್ರಗಳಿವು. ಹೀಗೆ ದ್ವಾದಶ ಸ್ತೋತ್ರಕ್ಕೆ ಬಹಳ ಮಹತ್ವದ ಒಂದು ಹಿನ್ನೆಲೆ ಇದೆ. ಇದು ಸಂಗೀತಬದ್ಧವಾದ ಕೃತಿ. ಎರಡನೇದಾಗಿ ಕರ್ನಾಟಕ ಸಂಗೀತಕ್ಕೆ ಸ್ಫೂರ್ತಿ ಕೊಟ್ಟ ಮೂಲ ಸಾಹಿತ್ಯ, ಮುಂದಿನ ದಾಸ ಸಾಹಿತ್ಯಕ್ಕೆಲ್ಲ ಮೂಲ ಸ್ರೋತಸ್ಸು. ಆದ್ದರಿಂದಲೇ ಈ ದ್ವಾದಶ ಸ್ತೋತ್ರಗಳನ್ನು ಎಲ್ಲರೂ ಹೇಳಬಹುದು, ಇದು ಭಜನೆಗೆ ಬಳಸಬಹುದು. ನಮ್ಮಲ್ಲಿ ಇನ್ನೊಂದು ತಪ್ಪು ಸಂಪ್ರದಾಯ ಇದೆ, ದ್ವಾದಶ ಸ್ತೋತ್ರಗಳನ್ನು ಹೆಂಗಸರು ಹೇಳಬಾರದು, ಗಂಡಸರು ಮಾತ್ರ ಹೇಳಬೇಕು ಅಂತ. ಅದು ಕಷ್ಟ ಏನಾಯಿತು ಅಂದರೆ, ಅದು ಸಂಗೀತದ ರಚನೆ. ಹೆಂಗಸರಿಗೆ ಸ್ವಲ್ಪ ಆದರೂ ಸಂಗೀತ ಗೊತ್ತಿರುತ್ತೆ, ಚೆನ್ನಾಗಿ ಆದರೂ ಹೇಳ್ತಿದ್ದರು. ಅದನ್ನು ಕೆಟ್ಟದಾಗಿ ಗಂಡಸರು ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಸಂಗೀತ ಗೊತ್ತಿಲ್ಲದ ಗಂಡಸರ ಕೈಯಲ್ಲಿ ದ್ವಾದಶ ಸ್ತೋತ್ರದ ಕೊಲೆಯಾಯಿತು. ಅದು ಹೇಗೆ ನಿಮಗೊಂದು ದೃಷ್ಟಾಂತ ಕೊಡ್ತೇನೆ. ಅಪರಿಮಿತ ಗುಣಗಣಮಯ ಶರೀರ ಹೇ ವಿಗತ ಗುಣೇತರ ಭೌಮಮ ಶರಣಂ. ಅಪರಿಮಿತ ಸುಖನಿಧಿ ವಿಮಲ ಸುದೇಹ ಹೇ ವಿಗತ ಸುಖೇತರ ಭೌಮಮ ಶರಣಂ ಅಂತ. ಅಪರಿಮಿತ ಗುಣಗಣಮಯ ಶರೀರ ಹೇ ವಿಗತ ಗುಣೇತರ ಅಂತ ಅಲ್ಲಿರೋದು. ಅದನ್ನು ಅಪರಿಮಿತ ಇರೋದನ್ನು ಅಗಣಿತ ಗುಣಗಣಮಯ ಶರೀರ ಹೇ ವಿಗತ ಗುಣೇತರ ಭೌಮಮ ಶರಣಂ ಅಂತ ಈಗ ಹೇಳ್ತಾರೆ. ಕಾರಣ ಏನು ಅಂದರೆ, ಸಂಗೀತ ಜ್ಞಾನ ಇಲ್ಲದ ಗಂಡಸರ ಕೈಯಲ್ಲಿ ಆದಂಥ ಅಪಚಾರ ಇದು. ಅದು 4 ಮಾತ್ರ ನಡೆ. ಅಪರಿಮಿತ ಗುಣಗ ನಮಯ ಶರೀರ ಹೇ ವಿಗತ ಗುಣೇತರ ಭವ ಮಮ ಶರಣಂ. 4 ಮಾತ್ರಗಳು. ಅದರಲ್ಲಿ ಅಪರಿಮಿತ ತೆಗೆದು ಅಗಣಿತ ಹಾಕಿದ್ರೆ 1 ಮಾತ್ರ ಕಮ್ಮಿ ಆಗುತ್ತೆ. ಆಮೇಲೆ ಅಪರಿಮಿತ ಸುಖಮಯ ಶರೀರ ಅಂತ ಹೇಳಿದ್ರೆ 1 ಮಾತ್ರ ಜಾಸ್ತಿ ಆಗುತ್ತೆ. 4 ಮಾತ್ರೆಗಳ ನಡೆಯನ್ನು ಒಂದರಲ್ಲಿ 5 ಮಾತ್ರೆ ಮಾಡಿ, ಒಂದರಲ್ಲಿ 3 ಮಾತ್ರೆ ಮಾಡಿ, ಶ್ಲೋಕದ ಶಬ್ದವನ್ನು ಆಚೀಚೆ ಮಾಡಿ. ಕಾರಣ ಅಂದರೆ ಮಾತ್ರೆಯೂ ಗೊತ್ತಿಲ್ಲ, ತಾಳವೂ ಗೊತ್ತಿಲ್ಲ, ಸಂಗೀತವೂ ಗೊತ್ತಿಲ್ಲ. ಅಂಥವ್ರು ಅದನ್ನು ತಾವೇ ಹೇಳಬೇಕು, ಹೆಂಗಸರು ಹೇಳಬಾರ್ದು. ಹೆಂಗಸರಿಗೆ ಸ್ವಲ್ಪ ಆದರೂ ಮಾತ್ರೆ ತಾಳ ಗೊತ್ತಿರುತ್ತೆ, ಸರಿಯಾಗಿ ಆದರೂ ಉಳಿಸ್ತಿದ್ರು. ಹೆಂಗಸರು ಹೇಳಬಾರ್ದು ಅಂಥೇಳಿ ತಾವು ಸರಿಯಾಗಿ ಹೇಳದೆ ದ್ವಾದಶ ಸ್ತೋತ್ರದ ಶುದ್ಧ ಪಾಠವನ್ನು ಬಹಳಷ್ಟು ಕೆಡಿಸಿದ್ದಾರೆ. ನಾವು ಆದ್ದರಿಂದಲೇ ಋಷಿಕೇಶ ತೀರ್ಥರು ಸ್ಪಷ್ಟವಾಗಿ ಬರೆದಿಟ್ಟಿದ್ದಾರೆ, ಅಪರಿಮಿತ ಗುಣಗಣಮಯ ಶರೀರ ಹೇ ವಿಗತ ಗುಣೇತರ ಭವ ಮಮ ಶರಣಂ. ಅಪರಿಮಿತ ಗುಣಗಣಮಯ ಶರೀರ ಹೇ ವಿಗತ ಗುಣೇತರ. 4 ಮಾತುಗಳೇ ಕರೆಕ್ಟ್ ಆಗಿದೆ. ಅಗಣಿತ ಸುಖನಿಧಿ ವಿಮಲ ಸುದೇಹ ಹೇ ವಿಗತ ಸುಖೇತರ ಭವ ಮಮ ಶರಣಂ. ಅಲ್ಲಿ ಅಗಣಿತ ಸುಖನಿಧಿ ಅನ್ನುವಲ್ಲಿ ಅಪರಿಮಿತ ಸುಖನಿಧಿ ಹೇಳಿದರೆ 5 ಮಾತ್ರೆ ಆಗುತ್ತೆ. ಅಗಣಿತ ಗುಣಗಣಮಯ ಶರೀರ ಅಂದರೆ 3 ಮಾತ್ರೆ ಆಗುತ್ತೆ. ಹೀಗೆ ಮಾತ್ರೆಗಳನ್ನು ಸರಿಯಾಗಿ ಬರೆದಿಟ್ಟು, ಆಮೇಲೆ ಅಷ್ಟೇ ಅಲ್ಲ, ನಿಮಗೆ ಇನ್ನೊಂದು ಕಡೆ ಮುಂದೆ ಇನ್ನೊಂದು ಬರುತ್ತೆ, ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮಾರಮಣ ಅಂತ ಈಗ ಹೇಳ್ತಾರೆ. ಋಷಿಯ ಚಿತ್ರ ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಮ ರಮ ರಮಣ. 4 ಮಾತುಗಳ ಮಧ್ಯೆ ಇದು ರಮ ರಮ ರಮಣ ಹೋಗಿ ರಾಮ ರಮಾರಮಣ ಆಗಿಬಿಟ್ಟಿದೆ. ಯಾಕೆಂದರೆ ರಮ ರಮ ರಮಣ ಅಂದರೆ ಏನು ಅರ್ಥ ಇಲ್ಲ, ಅದಕ್ಕೆ ರಾಮ ರಮಾರಮಣ ಅಂತ. ಹಾಗೆ ಪದಚ್ಛೇದ ಮಾಡಬಹುದು, ಅದರ ವಿಷಯ ಎಲ್ಲ ಮುಂದೆ ಇದೆ. ಅದನ್ನು ನಾನು ಆ ಪದ್ಯ ಬರುವಾಗ ಆ ಸಂದರ್ಭದಲ್ಲಿ ಹೇಳ್ತೇನೆ. ಆದರೆ ಅದನ್ನು ಹಾಡುವಾಗ ರಮ ರಮ ರಮಣ ಅಗಣಿತ ಸುಖನಿಧಿ ಇದ್ದ ಹಾಗೆ 4 ಶುಭತಮ ಕಥಶಯ ಪರಮ ಸದೋದಿತ ಜಗದೇಕ ಕಾರಣ ರಮ ರಮ ರಮಣ. 4 ಅಕ್ಷರಗಳು, ಅಗಣಿತ ಸುಖನಿಧಿ ಪರಮ ಸದೋದಿತ ಜಗದೇಕ ಕಾರಣ ರಮ ರಮ ರಮಣ. ಅದು ಕ್ರಮಬದ್ಧವಾಗಿ 4 ಮಾತುಗಳಲ್ಲಿ ಹ್ರಸ್ವ ದೀರ್ಘಗಳ ಆ ಒಂದು ನಡೆ ಇರುವಂಥದ್ದು. ಇದನ್ನು ಹೀಗೆ ಪೂರ್ತಿಯಾಗಿ ಮಾತ್ರೆಗಳಿಗೆ ಲಯಕ್ಕೆ ಸಿಗುವಂಥ ಗಾನದ ಒಂದು ಪದ್ಧತಿಯನ್ನು ಈ ಗ್ರಂಥದಲ್ಲಿ ಆಚಾರ್ಯರು ತೋರಿಸಿಕೊಟ್ಟಿರತಕ್ಕಂಥ ಒಂದು ಅಪೂರ್ವ ಗ್ರಂಥ. ಒಂದು ಗ್ರಂಥ ಅಂದರೆ ಒಂದು ಗ್ರಂಥ ಅಲ್ಲ, ಸ್ತೋತ್ರಗಳ ಸಮುದಾಯ ರೂಪವಾದದ್ದು. ಅದರಲ್ಲಿ ಮೊದಲನೆಯ ಸ್ತೋತ್ರ ಆಚಾರ್ಯರು ಶ್ರೀಸ್ತುತಿ ಅಂತ, ಈಗ ಮೊದಲನೇದಲ್ಲ, ಈಗ ಅದು 8ನೇ ಸ್ತೋತ್ರ.
ಅಥವಾ 7ನೇ ಸ್ತೋತ್ರವೇನೋ ಹೇಳ್ತಾರೆ ಈಗ ಹೇಳುವಂಥ ಪದ್ಧತಿಯಲ್ಲಿ. ಅದು ಪ್ರಾರಂಭದಲ್ಲಿ ಇದೆ. ಋಷಿಕೇಶ ತೀರ್ಥರು ಮತ್ತು ಅನೇಕ ತಾಡವಾಲೆಗಳಲ್ಲಿ ನಾನು ಇದನ್ನು ನೋಡಿದ್ದೇನೆ. ಅದು ಪ್ರಾರಂಭದಲ್ಲಿ ಶ್ರೀಸ್ತುತಿ ಇದೆ. ಮತ್ತು ಈ ಹೆಸರು ಬಹಳ ಮುಖ್ಯ. ಇದನ್ನು ಮರೆತಿದ್ದೇವೆ ನಾವು. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಕೃತ ಶ್ರೀಸ್ತುತಿ ಸಮಾಪ್ತ ಅಂತ ಬರೆದಿದ್ದಾರೆ ಕೊಲಫೋನ್ನಲ್ಲಿ. ಇದಕ್ಕೆ ಶ್ರೀಸ್ತುತಿ ಅಂತ ಹೆಸರು ಕೊಟ್ಟಿದ್ದಾರೆ. ಇದು ಇನ್ನೊಂದು ಸಿದ್ಧಾಂತದ ಒಂದು ಮೂಲಭೂತವಾದ ತತ್ವವನ್ನು ತಿಳಿಸ್ತಕ್ಕಂಥ ಹೆಸರು. ಈ ಹೆಸರನ್ನು ಮರೆತು ಬಿಟ್ಟದ್ರಿಂದ ಒಂದು ಪ್ರಮೇಯವೇ ಮರೆತು ಹೋಯಿತು ಜನರಿಗೆ. ಏನು ಅಂದರೆ ಇದನ್ನು ಶ್ರೀಸ್ತುತಿ ಅಂತ ಆಚಾರ್ಯ ಹೆಸರು ಕೊಟ್ಟಿದ್ದಾರೆ. ಆದರೆ ಅದರ ಸ್ತೋತ್ರದಲ್ಲಿರುವುದು ಶ್ರೀರಿಯತ್ ಕಟಾಕ್ಷಬಲವ ತ್ಯಜಿತಂ ನಮಾಮಿ, ನಾರಾಯಣನ ಸ್ತೋತ್ರ. ನಾರಾಯಣನಿಗೆ ನಮಸ್ಕರಿಸುತ್ತೇನೆ ಅಂತ. ಶ್ರೀಸ್ತುತಿ ನಮಸ್ಕಾರ ಶ್ರೀಪತಿಗೆ. ಆದರೆ ಮೊದಲು ಶ್ರೀಯನ್ನು ಸ್ತೋತ್ರ ಮಾಡಿ, ಇಡೀ ವಿಶ್ವವು ಯಾವ ಲಕ್ಷ್ಮಿಯ ಕಡೆಗಣ್ಣ ನೋಟದಿಂದ ಬದುಕುತ್ತಾ ಇದೆಯೋ ಅಂಥ ಲಕ್ಷ್ಮಿಗೂ ಪತಿಯಾದ ನಾರಾಯಣನಿಗೆ ನಮಸ್ಕಾರ ಅಂತ ಅಂದ್ಬಿಡ್ತಾರೆ. ಅಂದರೆ ಶ್ರೀಸ್ತುತಿ ಹೀಗೆ ಮಾಡಬೇಕು ಅಂತ. ಕೇವಲ ಲಕ್ಷ್ಮಿಯನ್ನು ಸ್ತೋತ್ರ ಮಾಡಬೇಡಿ, ಲಕ್ಷ್ಮೀಪತಿಯ ಜೊತೆಗೆ ಲಕ್ಷ್ಮಿಯನ್ನು ಸ್ತೋತ್ರ ಮಾಡಿ ಅಂತ. ಶ್ರೀಸ್ತುತಿ ಮಾಡುವ ವಿಧಾನವನ್ನು ತೋರಿಸುವುದಕ್ಕೋಸ್ಕರ ಅವರು ನಾರಾಯಣನ ಸ್ತೋತ್ರ ಮಾಡಿ ಲಕ್ಷ್ಮೀ ಸ್ತೋತ್ರ ಅಂತ ಹೆಸರು ಕೊಟ್ಟಿದ್ದಾರೆ ಅದಕ್ಕೆ. ಇದನ್ನು ಶ್ರೀಸ್ತುತಿ ಸಮಾಪ್ತ ಅನ್ನುವಂಥದ್ದನ್ನು ಮರೆತು ಬಿಟ್ಟು ಈ ಒಂದು ಅಪೂರ್ವವಾದ ಸಂಗತಿಯನ್ನೇ ಮರೆತು ಬಿಟ್ಟ ಹಾಗಾಯಿತು. ನಮ್ಮಲ್ಲಿ ವಿಷಯ ಏನು ಬಳಕೆಯಲ್ಲಿದೆ. ಜಯತೀರ್ಥರು ಸುಧಾದ ಮಂಗಲಾಚರಣೆಯಲ್ಲಿ ಶ್ರೀಯಃಪತ್ಯೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಷದ ಪ್ರಭಾ ಜಾಲೋಲ್ಲಾಸೋ ಬಹತ ಸಕಲಾಬದ್ಯ ತಮಸೆ ಅಂತ ಅನ್ನುವಾಗ ಶ್ರೀಯಃಪತ್ಯೆ ಅಂತ ಲಕ್ಷ್ಮೀಪತಿ ಅಂತ ಹೇಳ್ತಾರೆ. ಅದು ಲಕ್ಷ್ಮೀಪತಿಯನ್ನು ನಮಸ್ಕರಿಸಿದಾಗ ಜೊತೆಗೆ ಲಕ್ಷ್ಮಿಯನ್ನು ನಮಸ್ಕರಿಸಿದ ಹಾಗಾಯಿತು ಅನ್ನೋದನ್ನು ವ್ಯಾಖ್ಯಾನಕಾರ ಬರೀತಾರೆ. ಅದಕ್ಕೆ ಮೂಲ ಈ ಸ್ತೋತ್ರ. ಇದರಲ್ಲಿ ಶ್ರೀಸ್ತುತಿ ಅಂತ ಹೆಸರು. ಇದನ್ನು ನಮಸ್ಕಾರ ಇರೋದು ಶ್ರೀಪತಿಗೆ. ಆದರೆ ಶ್ರೀಪತಿಗೆ ನಮಸ್ಕಾರ ಮಾಡುವಾಗ ಮೊದಲು 3 ಪಾದಗಳಲ್ಲಿ ಲಕ್ಷ್ಮಿಯ ಮಹಿಮೆಯ ವರ್ಣನೆ, ಕೊನೆಯ ಚರಣದಲ್ಲಿ ಅಂಥ ಲಕ್ಷ್ಮಿಗೂ ಸ್ವಾಮಿಯಾದ ನಾರಾಯಣನಿಗೆ ನಮಸ್ಕಾರ. ಹೀಗೆ ಲಕ್ಷ್ಮೀ ಸ್ತುತಿ ಅನ್ನುವಂಥದ್ದು ನಾರಾಯಣನ ಸ್ತುತಿಯ ಜೊತೆಗೆ ಬರಬೇಕು ಹೊರತು ಕೇವಲ ಲಕ್ಷ್ಮಿಯನ್ನು ಸ್ತುತಿ ಮಾಡಿದರೆ ಲಕ್ಷ್ಮಿ ಪ್ರೀತಳಾಗುವುದಿಲ್ಲ. ಗೀತಾದಲ್ಲಿ 12ನೇ ಅಧ್ಯಾಯದಲ್ಲಿ ಈ ಮಾತನ್ನು ಸ್ಪಷ್ಟವಾಗಿ ಆಚಾರ್ಯ ಹೇಳಿದ್ದಾರೆ. ಅವ್ಯಕ್ತೋಪಾಸನೆ ಮತ್ತು ಭಗವಂತನ ಉಪಾಸನೆ, ಅಕ್ಷರದ ಉಪಾಸನೆ, ಭಗವಂತನ ಉಪಾಸನೆ ಮತ್ತು ಶ್ರೀತತ್ವದ ಉಪಾಸನೆ, ಈ ಎರಡರಲ್ಲಿ ಶ್ರೀತತ್ವವನ್ನು ಉಪಾಸನೆ ಮಾಡಿ ಅದರಿಂದ ಭಗವಂತನ ಅನುಗ್ರಹ ಪಡೆಯಬಹುದಲ್ಲ ಅಂತ ಕೇಳಿದರೆ ಆ ಅಧ್ಯಾಯದಲ್ಲಿ ಅವ್ಯಕ್ತ ಹಿ ಗತಿ, ಅವ್ಯಕ್ತ ಗತಿ ಅನ್ನೋದು ಕ್ಲಿಷ್ಟ ಅಂತ ಹೇಳ್ತಕ್ಕಂಥ ಮಾತನ್ನು ಕೃಷ್ಣ ಹೇಳಿದ್ದಾನೆ. ಅದಕ್ಕೆ ಆಚಾರ್ಯ ಭಾಷ್ಯ ಬರಿತಾ ಹೇಳ್ತಾರೆ, ಲಕ್ಷ್ಮಿಯನ್ನು ಉಪಾಸನೆ ಮಾಡ್ತಕ್ಕವರು ಅಂದರೆ ಶಕ್ತಿ ಉಪಾಸನೆ, ಶ್ರೀತತ್ವದ ಉಪಾಸನೆ ಮಾಡ್ತಕ್ಕವರು ಕೊನೆಗಾದರೂ ನಾರಾಯಣನ ಉಪಾಸನೆ ಮಾಡದೇ ಅವರಿಗೆ ಪರಿಹಾರ ಇಲ್ಲ. ನಾರಾಯಣನನ್ನು ಉಪಾಸನೆ ಮಾಡಿದರೆ ಲಕ್ಷ್ಮಿ ಪ್ರಸನ್ನಳಾಗ್ತಾಳೆ, ಜೊತೆಗೆ ತನ್ನ ಪತಿಯನ್ನು ಉಪಾಸನೆ ಮಾಡಿದ ಅಂತ ಅನ್ನುವಂಥ ಸಂತೋಷ ಆಕೆಗಿರ್ತದೆ. ಆದರೆ ಲಕ್ಷ್ಮಿಯನ್ನು ಮಾತ್ರ ಉಪಾಸನೆ ಮಾಡಿದರೆ ಅವಳು ಸಂತುಷ್ಟಳಾಗುವುದಿಲ್ಲ. ನಾರಾಯಣನನ್ನು ಉಪಾಸನೆ ಮಾಡಲಿಲ್ಲ ಅಂತ ಕೋಪಗೊಳ್ತಾಳೆ ಅವಳು. ನಾರಾಯಣನ ಉಪಾಸನೆ ಮಾಡದೇ ಇದ್ದದ್ರಿಂದ ನಾರಾಯಣನೂ ಪ್ರಸನ್ನನಾಗುವುದಿಲ್ಲ. ಅದು ಮತ್ತಷ್ಟು ಕಷ್ಟಕ್ಕೆ ಕಾರಣ ಆಗಬಹುದು. ಅಂತತಃ ಲಕ್ಷ್ಮಿಯನ್ನು ಉಪಾಸನೆ ಮಾಡಿದರೂ ನಾರಾಯಣ ಉಪಾಸನೆ ಮಾಡಬೇಕು. ಮತ್ತು ಎರಡನೇದಾಗಿ ಲಕ್ಷ್ಮಿ ತಾಯಿ ಯಾವಾಗಲೂ ಮಕ್ಕಳಿಗೆ ಕಟ್ಟುಪಾಡು ಜಾಸ್ತಿ, ತಂದೆ ಸೆಟ್ಲ್ ಬಿಡೋದು ಉಂಟು, ಏನು ಬೇಕಾದ್ರೆ ಮಾಡ್ಕೊಳ್ಳೇ ಬಿಡು ಅಂತಾರೆ. ತಾಯಿ ಹಾಗಲ್ಲ, ತಾಯಿ ಮಕ್ಕಳು ಚೆನ್ನಾಗಿರಬೇಕು ಅಂತ ಪ್ರತಿಯೊಂದು ನೇಮ ನಿರ್ಬಂಧಗಳು ಜಾಸ್ತಿ. ಹಾಗೆಯೇ ಶ್ರೀತತ್ವದ ಉಪಾಸಕರಿಗೆ ಬಹಳ ನಿಯಮ ನಿರ್ಬಂಧಗಳಿವೆ. ಒಂದು ಚೂರು ನಿಯಮ ತಪ್ಪಿದರೆ ಅಧಃಪಾತಾಗಿ ಹೋಗುತ್ತೆ ಅಂತ ಹೇಳ್ತಾರೆ. ನಾರಾಯಣನ ಉಪಾಸನೆ ಮಾಡುವವರು ದಾರಿ ತಪ್ಪಿದ್ರು ನಾರಾಯಣ ನಾನು ಏನೋ ಮಾಡಿದೆ ತಪ್ಪು ಒಪ್ಪೋ ಕ್ಷಮಿಸು ಅಂತಂದರೆ ಅವನು ಕ್ಷಮಿಸಿ ಬಿಡ್ತಾನೆ. ನಾರಾಯಣ ತಪ್ಪು ಮಾಡಿದಾಗ ಕ್ಷಮಿಸಿದಷ್ಟು ಲಕ್ಷ್ಮಿ ಕ್ಷಮಿಸುವುದಿಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಶ್ರೀತತ್ವದ ಉಪಾಸಕರಿಗೆ ಕಷ್ಟ ಜಾಸ್ತಿ. ಕ್ಲೇಶೋ ಅಧಿಕತರಸ್ತೇಷಾಂ ಅವ್ಯಕ್ತ ಆಸಕ್ತಚಿತ್ತಾಂ, ಅಧಿಕತರ ಕ್ಲೇಶ, ತುಂಬ ಕಷ್ಟ ಅದು. ಅದನ್ನು ಮತ್ತೆ ನಾರಾಯಣನ ಹತ್ರ ಹೋಗಲೇಬೇಕು. ಮಧ್ಯದಲ್ಲಿ ಶ್ರೀತತ್ವದ ಉಪಾಸನೆಗೆ ಬೇಕಾಗಿರ್ತಕ್ಕಂಥ ನಿಯಮ ನಿರ್ಬಂಧಗಳು ಅತಿ ಕ್ಲಿಷ್ಟ. ಆದ್ದರಿಂದ ಆ ದಾರಿ ಬಿಟ್ಟುಬಿಡು ನೀನು ಅಂತ ಅರ್ಜುನಿಗೆ ಕೃಷ್ಣ ಹೇಳ್ತಾನೆ. ಹೀಗೆ ಲಕ್ಷ್ಮಿಯ ಉಪಾಸನೆ ನಾರಾಯಣನ ಉಪಾಸನೆ ಜೊತೆಗೆ ಇರಬೇಕು ಅನ್ನೋದು ಗೀತೆಯ 12ನೇ ಅಧ್ಯಾಯದ ತಾತ್ಪರ್ಯ. ಅದನ್ನು ಪ್ರತಿಪಾದಿಸುವಂಥ ಸ್ತೋತ್ರವೂ ಹೌದಿದು. ಹಾಗೆ ಒಂದು ವಿಶಿಷ್ಟವಾದ ಶ್ರೀ ಉಪಾಸನೆ, ಶ್ರೀತತ್ವದ ಉಪಾಸನೆ ಹೇಗಿರಬೇಕು ಅನ್ನೋದನ್ನು ತೋರಿಸುವ ಒಂದು ಶ್ರೀಸ್ತುತಿಯ ಜೊತೆಗೆ ಆಚಾರ್ಯರ ಈ ಸ್ತೋತ್ರ ಪ್ರಾರಂಭವಾಗುವಂಥದ್ದು. ಮೊದಲನೇ ಸ್ತುತಿ ಶ್ರೀಸ್ತುತಿ. ಅದರ ಮೊದಲನೆಯ ಶ್ಲೋಕ ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷಾ ಯಸ್ಯಾ ಅಪಾಂಗಲವ ಮಾತ್ರತ ಊರ್ಜಿತಾ ಸಾ ಶ್ರೀಯತ್ ಕಟಾಕ್ಷ ಬಲವತ್ಯಜಿತಂ ನಮಾಮಿ. ಇದು ಒಂದು ಶ್ಲೋಕ. ಹೀಗೆ 8 ಶ್ಲೋಕಗಳು ಮತ್ತು ಉಪಸಂಹಾರ ಶ್ಲೋಕ ಒಟ್ಟಿಗೆ 9 ಶ್ಲೋಕಗಳಿರತಕ್ಕ ಇದು ಒಂದು ಪದ್ಯ. ಇದು ಇದನ್ನು ಬೇರೆ ಬೇರೆ ರಾಗಗಳಲ್ಲಿ ಹಾಡಲಿಕ್ಕೆ ಬರತಕ್ಕಂಥ
ಛಂದಸ್ಸು. ಈ ಎಲ್ಲ 12 ಸ್ತೋತ್ರಗಳನ್ನು, ಇದರ 12 ಅನುವಾದಗಳನ್ನು ಸುಬ್ರಹ್ಮಣ್ಯ ಸ್ವಾಮಿಗಳು ಬೇರೆ ಬೇರೆ ರಾಗದಲ್ಲಿ ಹಾಡಿದ್ದನ್ನು ಕ್ಯಾಸೆಟ್ನಲ್ಲಿ ನೀವು ಕೇಳಿರಬಹುದು. ನಾನು ಅದರ ವಿವರಣೆಯನ್ನು ಕೊಡ್ತೀನಿ. ನೀವು ಅದನ್ನು ಕೇಳಿದ ಮೇಲೆ ಆ ಹಾಡನ್ನು ಕೇಳಿದರೆ ಆವಾಗ ಅರ್ಥ ಮತ್ತು ನಾದ ಎರಡು ಹೊಂದಿಕೆಯಾಗತ್ತೆ. ನಾನು ಹಾಡಿ ತೋರಿಸಲಾರೆ. ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷಾಃ ಯಸ್ಯಾಹ ಅಪಾಂಗಲವಮಾತ್ರತಃ. ಇಡೀ ಜಗತ್ತಿನ ಎಲ್ಲ ಕ್ರಿಯೆಗಳನ್ನು ಮಾಡುವವಳು ತಾಯಿ ಲಕ್ಷ್ಮಿ ಅಂತ ಮೊದಲು ಹೇಳ್ತಾರೆ 3 ಪಾದದಲ್ಲಿ. ಯಾವುದಲ್ಲ ವಿಶ್ವ, ವಿಶ್ವ ಅಂತಂದರೆ ವಿಶ್ವ ಶಬ್ದಕ್ಕೆ ಇಲ್ಲಿ 3 ಅರ್ಥದಲ್ಲಿ ಬಳಸಿದ್ದಾರೆ ಆಚಾರ್ಯರು. ವಿಶ್ವ ಅಂದರೆ ಎಲ್ಲ ಜೀವರು ಅಂತ ಅರ್ಥ. ವಿಶ್ವ ಅಂದರೆ ಯೂನಿವರ್ಸ್ ಅಲ್ಲ, ಸೋಲ್ಸ್. ವಿಶ್ವೋ ಜೀವ ಉದಾಹೃತಃ, ಎಲ್ಲ ಜೀವರು. ಯಾಕಂದರೆ ಜಡಕ್ಕೆ ಇಲ್ಲಿ ಸೃಷ್ಟಿ ಸ್ಥಿತಿ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಇದೆಲ್ಲ ಜಡಕ್ಕೆ ಇಲ್ಲ. ಸೃಷ್ಟಿ ಇದೆ, ಸಂಹಾರ ಇದೆ ಅಷ್ಟೇ. ಈ 8 ಸೃಷ್ಟಿಯಾದ್ಯಷ್ಟಕಗಳು ಜೀವರಿಗೆ ಸಂಬಂಧಪಟ್ಟದ್ದು. ಆದ್ದರಿಂದ ಇಲ್ಲಿ ಸೃಷ್ಟಿಯಾದ್ಯಷ್ಟಕಗಳನ್ನು ಹೇಳ್ತಾರೆ. ಅದನ್ನ ವಿಶ್ವರು ಅಂದರೆ ವಿಶ್ವೋ ಜೀವ ಉದಾಹೃತಃ. ಯಾಕೆಂದರೆ ಅವನು ವಿಶತಿ, ಹಿ ಎಂಟರ್ಸ್ ಇನ್ ಟು ದ ಬಾಡಿ, ದೇಹದೊಳಗೆ ಪ್ರವೇಶಿಸುವ ಜೀವನಿಗೆ ವಿಶ್ವ ಅಂತ ಹೆಸರು. ವಿಶತಿ ಇತಿ ವಿಶ್ವ ಅಂತ. ವಿಶ್ವೋ ಜೀವ ಉದಾಹೃತಃ, ವಿಶ್ವೋ ವಾಯುಸ್ಸಮುದ್ದಿಷ್ಟ. ಹಾಗೆ ವಿಶ್ವೋ ಹಿರಣ್ಯಗರ್ಭ ಅಂತ ನಾರಾಯಣ ಉಪನಿಷತ್ತಲ್ಲಿ ವಿಶ್ವ ಅಂದರೆ ಚತುರ್ಮುಖ ಬ್ರಹ್ಮ, ವಿಶ್ವ ಅಂದರೆ ವಾಯುದೇವರು, ವಿಶ್ವ ಅಂದರೆ ಜೀವರು, ವಿಶ್ವ ಅಂದರೆ ಜೀವರು ನೆಲೆಸಿರುವ ಜಗತ್ತು. ಸ್ಥೂಲವಾಗಿ ಇಷ್ಟ ಅರ್ಥಗಳಿವೆ ವಿಶ್ವ ಶಬ್ದಕ್ಕೆ. ಇಲ್ಲಿ ವಿಶ್ವ ಅಂದರೆ ಚತುರ್ಮುಖ ಬ್ರಹ್ಮ, ವಿಶ್ವ ಅಂದರೆ ವಾಯುದೇವರು ಮತ್ತು ವಿಶ್ವ ಅಂದರೆ ಎಲ್ಲ ಜೀವರು. ಈ 3 ಅರ್ಥದಲ್ಲಿ ಆಚಾರ್ಯರು ವಿಶ್ವ ಶಬ್ದವನ್ನು ಬಳಸಿದ್ದಾರೆ. ಮೊದಲು ವಿಶ್ವ ಅಂದರೆ ಚತುರ್ಮುಖ ಬ್ರಹ್ಮನಿಗೆ ವಿಶ್ವಸ್ಥಿತಿ ಪ್ರಳಯ ಸರ್ಗ, ಚತುರ್ಮುಖ ಬ್ರಹ್ಮನನ್ನೂ ಸೃಷ್ಟಿ ಮಾಡಿದ ತಾಯಿ ಲಕ್ಷ್ಮಿ ಯಾರ ಕರ್ಣ ನೋಟದಿಂದ ಆ ಶಕ್ತಿಯನ್ನು ಪಡೆದಿದ್ದಾಳೋ ಅಂಥ ನಾರಾಯಣನಿಗೆ ನಮನ ಅಂತ. ಚತುರ್ಮುಖ ಬ್ರಹ್ಮ ಅಂದರೆ ಜೀವಕಲಾಭಿಮಾನಿ, ಜೀವರಿಗೆಲ್ಲ ಹಿರಿಯ ಜೀವ, ಆದಿ ಜೀವ. ಅವನಿಗಿಂತ ಶ್ರೇಷ್ಠವಾದ ಇನ್ನೊಂದು ಜೀವ ಇಲ್ಲ. ಹಾಗಾದರೆ ಚತುರ್ಮುಖ ಬ್ರಹ್ಮನಿಗಿಂತ ಮೇಲೆ ಇರುವ ವಸ್ತುಗಳು 2, ಒಂದು ಲಕ್ಷ್ಮಿ, ಒಂದು ನಾರಾಯಣ. ಚತುರ್ಮುಖ ಬ್ರಹ್ಮನನ್ನೂ ನಿಯಂತ್ರಿಸುವ ಶಕ್ತಿ ಲಕ್ಷ್ಮಿ, ಅವಳಿಗೂ ಅನುಗ್ರಹಿಸುವ ಶಕ್ತಿ ನಾರಾಯಣ ಅಂತ ಮೊದಲನೇ ಶ್ಲೋಕದಲ್ಲಿ ಹೇಳುವಂಥದ್ದು. ವಿಶ್ವನ ಅಂದರೆ ಚತುರ್ಮುಖ ಬ್ರಹ್ಮನ ಸ್ಥಿತಿ, ಇರವು, ಪ್ರಳಯ, ನಾಶ, ಸರ್ಗ. ಅಲ್ಲಿ ಯಂ ಕಾಮಯೇ ತಂ ತಮುಗ್ರಂ ಕೃಣೋಮಿದಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ ಅಂತ ಲಕ್ಷ್ಮಿ, ಅಂಭೃಣಿ ನಾಮಕಳಾದ ಲಕ್ಷ್ಮಿ ಕಂಡಂಥ ಮಂತ್ರದಲ್ಲಿ ಈ ಮಾತು ಹೇಳ್ತಾಳೆ. ಯಂ ಕಾಮಯೇ ತಂ ತಮುಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ, ನಾನು ಬಯಸಿದವನನ್ನು ರುದ್ರ ಪದವಿಯಲ್ಲಿ ಕೂಡಿಸಬಲ್ಲೆ. ತಂ ಬ್ರಹ್ಮಾಣಂ, ಅವನನ್ನು ಬ್ರಹ್ಮ ಪದವಿಯಲ್ಲಿ ಕೂಡಿಸಬಲ್ಲೆ. ಯಾರು ಬೇಕಾದರೆ ಅಂದರೆ ನಾವು ತೋಚಿದ ಹಾಗೆ ಮಾಡೋದು. ಯಾರು ಯೋಗ್ಯರೋ ಅವರನ್ನು ರುದ್ರ ಪದವಿಯಲ್ಲಿ, ಯೋಗ್ಯರನ್ನು ಬ್ರಹ್ಮ ಪದವಿಯಲ್ಲಿ. ಹಾಗೆಯೇ ಸಂಹಾರ ಮಾಡಬೇಕು ಅಂದರೆ ಅಹಂ ರುದ್ರಾಯ ಧನುರಾತನೋಮಿ ಬ್ರಹ್ಮದ್ವಿಶೇಷರವೇ ಹಂತವಾವು. ಸಂಹಾರ ಮಾಡಬಲ್ಲೆ ರುದ್ರಾದಿಗಳನ್ನು, ಬ್ರಹ್ಮರುದ್ರಾದಿಗಳನ್ನು ಸೃಷ್ಟಿಸಬಲ್ಲೆ, ಅವರವರನ್ನು ಅವರವರ ಪದವಿಯಲ್ಲಿ ಕೂಡಿಸಿ ನಲಿಸಬಲ್ಲೆ. ಅಹಂ ಜನಾಯ ಸಮದಂಕೃಣೋಮ್ಯ ಅಹಂ ದ್ಯಾವ ಪೃಥಿವೀಯ ವಿವೇಶ, ನಾನು ಭೂಮಿ ಆಕಾಶಗಳಲ್ಲಿ ತುಂಬಿ ಎಲ್ಲವನ್ನೂ ಮಾಡಬಲ್ಲೆ ಅಂತ ತಾಯಿ ಲಕ್ಷ್ಮಿ ಹೇಳಿದಂಥ ಒಂದು ಮಂತ್ರ ಇದೆ ಋಗ್ವೇದದಲ್ಲಿ. ಅದರ ಮೂಲವನ್ನು ಇಟ್ಟುಕೊಂಡು ಆಚಾರ್ಯ ಹೇಳ್ತಾರೆ, ವಿಶ್ವ ಅಂದರೆ ಚತುರ್ಮುಖ ಬ್ರಹ್ಮ ಮತ್ತು ವಿಶ್ವೋ ವಾಯು, ಎಲ್ಲರ ಒಳಗೂ ಉಸಿರಾಟವನ್ನು ನೀಡುವುದಕ್ಕೋಸ್ಕರ ಪ್ರವೇಶ ಮಾಡಿದಂಥ ವಾಯುದೇವರಿಗೂ ವಿಶ್ವ ಅಂತ ಹೆಸರು. ಹಾಗೆ ಬ್ರಹ್ಮವಾಯುಗಳ ಸ್ಥಿತಿ, ಇರವು, ಪ್ರಳಯ, ಸಂಹಾರ, ಸರ್ಗ, ಸೃಷ್ಟಿ. ಸ್ಥಿತಿ, ಸಂಹಾರ, ಸೃಷ್ಟಿ. ಇದೇನು ಕ್ರಮ ಬೇರೆ ಆಯಿತು? ಸೃಷ್ಟಿ, ಸ್ಥಿತಿ, ಸಂಹಾರ ಹೋಗಿ ಸ್ಥಿತಿ, ಸಂಹಾರ, ಸೃಷ್ಟಿ. ಅಂದರೆ ನಾವು ಇರುವಂಥ ಕಾಲದಿಂದ ನೋಡೋಣ. ಈಗ ಏನಿರೋದು ಸ್ಥಿತಿ, ಇರುವಿಕೆ ಇದ್ದರೆ ತಾನೇ ಸಾಯೋದು. ಸಂಹಾರ ಅನ್ನೋದು ಇರುವಿಕೆಯ ನಂತರ, ಸತ್ರೆ ತಾನೇ ಮತ್ತೆ ಹುಟ್ಟೋದು. ಅದರಿಂದ ಅವರ ಆಕ್ರಮದಲ್ಲಿ ಸ್ಥಿತಿ, ಪ್ರಳಯ, ಸರ್ಗ ಅಂತ. ಇರೋದು, ಒಂದು ದಿವಸ ಸಾಯೋದು, ಸತ್ ಮೇಲೆ ಪುನಃ ಹುಟ್ಟೋದು ಅಂತ. ಸ್ಥಿತಿ, ಪ್ರಳಯ, ಸರ್ಗ. ಚತುರ್ಮುಖ ಬ್ರಹ್ಮನ ಇರವು ಈಗ ನಾವು ಅನುಸಂಧಾನ ಮಾಡೋದು ಹಾಗೆ ತಾನೆ. ಸಾಮಾನ್ಯವಾಗಿ ಪ್ರಳಯದ ಮುಖದಿಂದ ಅನುಸಂಧಾನ ಮಾಡತಕ್ಕಂಥದ್ದು ತೀರಾ ವಿರಕ್ತರಿಗೆ, ಸನ್ಯಾಸಿಗಳಿಗೆ ಲಯನ್ಯಾಸ ಅಂತ. ಇಲ್ಲದಿದ್ದರೆ ಸ್ಥಿತಿನ್ಯಾಸ, ಸೃಷ್ಟಿನ್ಯಾಸ ಅಂತ. ಇರವಿನಿಂದ ನಾವು ಚಿಂತನೆಯನ್ನು ಪ್ರಾರಂಭ ಮಾಡಬೇಕು, ಅಳಿವಿನಿಂದ ಅಲ್ಲ. ಅದರಿಂದ ಜಗದ ಇರವು, ಇದನ್ನು ನಾನು ಕನ್ನಡದಲ್ಲಿ ಅನುವಾದ ಮಾಡಿದಾಗ ಜಗದ ಇರವು ಮೇಣಳಿವು ಹುಟ್ಟು ಐ ಸಿರಿಯ ಹಿರಿಯ ಯೋಗ ಅಂತ ಅನುವಾದ ಮಾಡಿದ್ದೆ. ಜಗತ್ತಿನ ಇರವು, ಅಲ್ಲಿ ವಿಶ್ವ ಅಂದರೆ ಜಗತ್ತು ಅಂತ ನಾನು ಬರೆದಿದ್ದೆ. ಜಗತ್ತು ಅಂದರೂ ಜಗತ್ತನ್ನೋ ಶಬ್ದಕ್ಕೂ ಅದನ್ನು ಬುದ್ಧಿಪೂರ್ವಕವಾಗಿ ಬಳಸಿದ್ದೆ. ಜಗತ್ತು ಅಂದರೆ ವಿಶ್ವ, ಜಗತ್ತು ಅಂದರೆ ಜೀವ, ಜಗತ್ತು ಅಂದರೆ ಪ್ರಾಣದೇವರ ಹೆಸರು. ಆದ್ದರಿಂದ ಆ ಶಬ್ದವನ್ನು ಅಲ್ಲಿ ಬಳಸಿದ್ದೇನೆ. ಜಗತ್ತು ಅಂದರೆ ಯೂನಿವರ್ಸು ಅಂತಲ್ಲ, ಅದು ವಿಶ್ವ ಅಂದರೂ ಹಾಗೆ. ವಿಶ್ವ ಅಂದರೆ ಪ್ರಾಣದೇವರು, ವಿಶ್ವ ಅಂದರೆ ಬ್ರಹ್ಮ, ವಿಶ್ವ ಅಂದರೆ ಜೀವರು, ವಿಶ್ವ ಅಂದರೆ ಜಗತ್ತು.
ವಿಶ್ವಸ್ಥಿತಿ, ಜಗತ್ತಿನ ಇರವು. ಈಗಿನ ವರ್ತಮಾನವನ್ನು ನಾವು ಮೊದಲು ಯೋಚಿಸೋಣ. ಈ ಜಗತ್ತು ಇದೆ, ಈ ಜಗತ್ತಿನಲ್ಲಿ ಜೀವಜಾತ ಇದೆ, ಜೀವಜಾತಕ್ಕೆ ನಿಯಾಮಕರಾಗಿ ಬ್ರಹ್ಮವಾಯುಗಳು ಇದ್ದಾರೆ, ಅವರ ಅಸ್ತಿತ್ವ. ಆಮೇಲೆ ಇದು ಮುಂದೆ ಈ ಬ್ರಹ್ಮದೇವರು 31,104 ಕೋಟಿ ವರ್ಷ ಆದ ಮೇಲೆ ಅಳಿವು ನಾಶವಾಗ್ತಾರೆ. ಅವರೂ ಕೂಡ ಬ್ರಹ್ಮದೇವರಿಗೂ ಸಾವಿದೆ. ಅದರಿಂದಲೇ ವಾಯುರನಿಲಂ ಅಮೃತಂ ಅಥೇದಂ ಭಸ್ಮಾಂತಂ ಶರೀರಂ. ವಾಯುದೇವರು ಬ್ರಹ್ಮದೇವರು ಅಮೃತರು, ಸಾವಿಲ್ಲದವರು. ಆದರೂ ಕೂಡ ಸಾವಿಲ್ಲದವರು ಅಂದರೆ ಮನುಷ್ಯರಂತೆ ಆಗಾಗ್ಗೆ ಸಾಯುವವರಲ್ಲ, ದೀರ್ಘಕಾಲ ಜೀವನ ಮಾಡುವವರು, ಕೋಟಿ ಸಾವಿರಾರು ಕೋಟಿ ವರ್ಷಗಳ ಕಾಲ ಬದುಕುವವರು. ಯಾಕಂದರೆ ನಮ್ಮ 432 ಕೋಟಿ ವರ್ಷ ಅಂತಂದರೆ ಅವರ ಜೀವನದ 12 ಗಂಟೆಗಳು ಅಷ್ಟೇ. ಹಾಗಾಗಿ 1 ಗಂಟೆ ಅಂದರೆ ಎಷ್ಟು? ಬ್ರಹ್ಮದೇವರ 1 ಗಂಟೆ ಅಂದರೆ ನಮ್ಮ 36 ಕೋಟಿ ವರ್ಷಗಳು. 36 ಕೋಟಿ ವರ್ಷಗಳು ಒಬ್ಬ ಮನುಷ್ಯನಿಗೆ ಒಂದು ಜೀವನದಲ್ಲಿ ಅಷ್ಟು ಲೆಕ್ಕ ಮಾಡಲಿಕ್ಕೆ ಬರೋದಿಲ್ಲಲ್ಲ. ಎಷ್ಟೋ ಬಾರಿ ಹುಟ್ಟಿ ಸಾಯ್ತಾನೆ. 36 ಕೋಟಿ ವರ್ಷಗಳ ನಡೆ ಈ ಸೃಷ್ಟಿಯಲ್ಲಿ ನಡೆದಾಗ ಬ್ರಹ್ಮದೇವರ ಜೀವನದಲ್ಲಿ 1 ಗಂಟೆ ಆಗುತ್ತೆ, 60 ನಿಮಿಷಗಳಾಗ್ತವೆ ಅಷ್ಟೇ. ಹೀಗೆ ಬ್ರಹ್ಮದೇವರು ಬಹಳ ದೀರ್ಘ ಜೀವನ, ಅವರಷ್ಟು ದೀರ್ಘಕಾಲ ಈ ಸಂಸಾರದಲ್ಲಿ ಇರುವಂಥ ಒಂದು ಸಾಧಕನೆ ಮಾಡ್ತಕ್ಕಂಥ ಇನ್ನೊಂದು ಜೀವ ಇಲ್ಲ. ಆದ್ದರಿಂದ ಅವರನ್ನು ಅಮೃತ ಅಂತ ಹೇಳ್ತಾರೆ. ಆದರೆ ಅಥೇದಂ ಭಸ್ಮಾಂತಂ ಶರೀರಂ, ಅಂಥ ಬ್ರಹ್ಮವಾಯುಗಳ ಶರೀರ ಕೂಡ ಕೋಟಿ ವರ್ಷಗಳ ತನಕ ಅಜರಾಮರವಾಗಿರತಕ್ಕಂಥ ಬ್ರಹ್ಮದೇವರ ಶರೀರ ಕೂಡ, ವಾಯುದೇವರ ಶರೀರ ಕೂಡ ಭಸ್ಮಾಂತಂ, ಅದು ಮೋಕ್ಷಕ್ಕೆ ಹೋಗುವಾಗ ಪಾಂಚಭೌತಿಕ ಶರೀರ ಭಸ್ಮವಾಗಿ ನಾಶವಾಗಲೇಬೇಕು. ಪಾಂಚಭೌತಿಕ ಶರೀರ ಸಹಿತರಾಗಿ ಬ್ರಹ್ಮದೇವರು ಮೋಕ್ಷಕ್ಕೆ ಹೋಗಲಿ ಸಾಧ್ಯ ಇಲ್ಲ ಅನ್ನೋದು ಈ ಮಂತ್ರದ ಅರ್ಥ. ಭಸ್ಮಾಂತಂ ಶರೀರಂ, ವಾಯುದೇವರ ಶರೀರ ಅಂತ ಬ್ರಹ್ಮದೇವರೇ, ವಾಯುದೇವರೇ ಬ್ರಹ್ಮದೇವರಾಗಿ ಮೋಕ್ಷಕ್ಕೆ ಹೋಗೋದು. ಶರೀರ ಕೂಡ ಅದು ನೃಸಿಂಹಾಗ್ನೌ ಭಸ್ಮೀಭೂಯ ಮೋಕ್ಷ ಅಂತ ಪ್ರಾಚೀನ ವ್ಯಾಖ್ಯಾನಕಾರ ಬರೀತಾರೆ. ಅದು ಭಗವಂತನ ನರಸಿಂಹ ರೂಪದ ಅಗ್ನಿಯಲ್ಲಿ ಆ ಪಂಚಭೌತಿಕ ಶರೀರ ದಗ್ಧವಾಗಿ ಶುದ್ಧ ಚಿನ್ಮಯ ಶರೀರದಿಂದಲೇ ಮೋಕ್ಷ ಅವರಿಗೆ, ಪಾಂಚಭೌತಿಕ ಶರೀರದಿಂದ ಮೋಕ್ಷಕ್ಕೆ ಹೋಗುವಾಗಿಲ್ಲ. ಆದ್ದರಿಂದ ಅವರಿಗೂ ಪ್ರಳಯ ಇದೆ, ಆದರೆ ಅದು ಭಾರೀ ದೀರ್ಘಕಾಲದ ಪ್ರಳಯ. ಮನುಷ್ಯರಿಗೆ ಹಾಗಲ್ಲ, ಬಹಳ ಅಲ್ಪಕಾಲದಲ್ಲೇ ಪ್ರಳಯ. ಅಂತೂ ಜೀವರಲ್ಲೇ ಶ್ರೇಷ್ಠರಾದ ಬ್ರಹ್ಮದೇವರಿಂದ ಹಿಡಿದು ಸಮಸ್ತ ಜೀವರ ತನಕ, ಬ್ರಹ್ಮದೇವರಿಗೆ, ವಾಯುದೇವರಿಗೆ ಮತ್ತು ವಿಶ್ವ ಸಮಸ್ತ ಜೀವರಿಗೆ ಸೃಷ್ಟಿ ಇದೆ, ಪ್ರಳಯ ಇದೆ, ಸ್ಥಿತಿ ಇದೆ. ಸ್ಥಿತಿ ಈಗ ಇರತಕ್ಕಂಥ ಸ್ಥಿತಿ, ಆಮೇಲೆ ಪ್ರಳಯ, ಒಮ್ಮೆ ನಾಶ ಆದಮೇಲೆ ಪುನಃ ಸರ್ಗ, ಮತ್ತೊಬ್ಬ ವಾಯುದೇವರು ಪುನಃ ಬ್ರಹ್ಮದೇವ ಪದವಿಗೆ ಬರ್ತಾರೆ. ಬ್ರಹ್ಮತ್ವೇನ ಸೃಷ್ಟಿ, ಹೀಗೆ ನಿರಂತರವಾಗಿ ಬ್ರಹ್ಮದೇವರ ಸೃಷ್ಟಿ, ಬ್ರಹ್ಮದೇವರ ಸ್ಥಿತಿ, ಬ್ರಹ್ಮದೇವರ ಪ್ರಳಯ. ಬ್ರಹ್ಮದೇವರ ಪ್ರಳಯ ಅಂದರೆ ಮಹಾಪ್ರಳಯ, ಅದೇ 31,104 ಕೋಟಿ ವರ್ಷಕ್ಕೊಮ್ಮೆ ಆಗುವಂಥದ್ದು. ಅದರ ಮಧ್ಯದಲ್ಲಿ ವಿಶ್ವದ ಸ್ಥಿತಿ, ಸರ್ಗ, ಪ್ರಳಯಗಳು 432 ಕೋಟಿ ವರ್ಷಗಳಿಗೊಮ್ಮೆ ಆಗ್ತಾ ಇರ್ತದೆ. ಬ್ರಹ್ಮದೇವರ ಒಂದು ದಿವಸ 432 ಕೋಟಿ ವರ್ಷ ಆದ ತಕ್ಷಣ ಒಮ್ಮೆ ವಿಶ್ವದ ನಾಶ ಆಗುತ್ತೆ, ಎಲ್ಲ ಜೀವರು ನಾಶ ಆಗ್ತಾರೆ. ಮತ್ತೆ 432 ಕೋಟಿ ವರ್ಷ ರಾತ್ರಿ ಪ್ರಳಯ, ಮತ್ತೆ 432 ಕೋಟಿ ವರ್ಷ ಸೃಷ್ಟಿ ಸ್ಥಿತಿ, ಮತ್ತೆ 432 ಕೋಟಿ ವರ್ಷ ಪ್ರಳಯ. ಹೀಗೆ ವಿಶ್ವದ ಸ್ಥಿತಿ, ಪ್ರಳಯ, ಸರ್ಗ. ಸೃಷ್ಟಿಯಾದ ಮೇಲೆ ಉನ್ನತಿಕೆಯನ್ನು ಪಡೆಯುವುದು ಮಹಾವಿಭೂತಿ ಅಂತಂದರು. ಅದು ಮೂಲಭೂತವಾಗಿ ಬ್ರಹ್ಮದೇವರಿಗೆ ಮಹಾವಿಭೂತಿ. ಭೂತಿ ಅಂತಂದರೆ ಉನ್ನತಿಕೆ, ಎತ್ತರಕ್ಕೆ ಏರುವುದು, ಐಶ್ವರ್ಯ, ಸಿರಿತನ ಅಂತ ನಾವು ಹೇಳ್ತೇವೆ, ಐಸಿರಿ ಅಂತ ಹೇಳ್ತೇವೆ, ಅದನ್ನು ವಿಭೂತಿ ಅಂತ ಹೇಳ್ತಾರೆ. ಮಹಾವಿಭೂತಿ, ಒಬ್ಬ ಜೀವ ಎಷ್ಟು ಎತ್ತರಕ್ಕೆ ಏರಬಹುದೋ ಅಂಥ ಒಂದು ಉನ್ನತಿಕೆ. ಅದು ಮೂಲಭೂತವಾಗಿ ವಿಶ್ವ ಶಬ್ದ ವಾಚ್ಯನಾದ ಬ್ರಹ್ಮದೇವರಿಗೆ, ವಾಯುದೇವರಿಗೆ ಮಾತ್ರ, ಉಳಿದವರಿಗೆ ಇಲ್ಲ. ವಿಶ್ವ ಅಂದರೆ ಬ್ರಹ್ಮದೇವರು ಅಂತ ಇಟ್ಟುಕೊಂಡಾಗ ಪೂರ್ಣ ಅರ್ಥದಲ್ಲಿ ಮಹಾವಿಭೂತಿ, ಪೂರ್ಣವಾದ ಐಸಿರಿ, ಉನ್ನತಿಕೆ, ಒಡೆತನ, ಎಲ್ಲ ಜೀವರ ಇಡೀ ವಿಶ್ವದ ಒಡೆತನ, ಇಡೀ ವಿಶ್ವದಿಂದ ಎತ್ತರಕ್ಕಿರತಕ್ಕಂಥ ಸ್ಥಿತಿ, ಅತ್ಯುನ್ನತವಾದಂಥ ವಿಭೂತಿ. ಆ ರೀತಿಯಿಂದ ವೃತ್ತಿ ಅಂದರೆ ವರ್ತನೆ, ಮಹಾವಿಭೂತಿ ವೃತ್ತಿ, ಮಹಾವಿಭೂತಿಯ ವರ್ತನೆ. ಇದು ಬ್ರಹ್ಮದೇವರಿಗೆ, ವಾಯುದೇವರಿಗೆ. ಉಳಿದವರಿಗೆ ಅವರವರ ಯೋಗ್ಯತೆಗೆ ತಕ್ಕಂತೆ ಮಹಾವಿಭೂತಿ ಅಥವಾ ವಿಭೂತಿ, ಕಡೆಗೆ ಬರೇ ವೃತ್ತಿ ಇರುವುದು, ಹೇಗಾದರೂ ಇರುವುದು, ಹೊಟ್ಟೆ ಹೊರೆದುಕೊಂಡು ಇರೋದು ಅಷ್ಟೇ ವೃತ್ತಿ, ಎಕ್ಸಿಸ್ಟೆನ್ಸ್. ವಿಭೂತಿ ಇಲ್ಲದೆ ಇರಬಹುದು, ವೃತ್ತಿ ಅಂದರೆ ಎಕ್ಸಿಸ್ಟೆನ್ಸು ಅಂತ. ವರ್ತನ ಹೇಗೆ ಏನೋ ನಡೆದಿದೆ ಅಂತ ಹೇಳ್ತೇವಲ್ಲ, ಹೇಗೋ ಹೋಗ್ತಾ ಇದೆ,
ಅಂತ. ಒಟ್ಟು ಇರೋದು ಹೇಗಾದರೂ ಬದುಕೋದು. ಆ ಹೇಗಾದರೂ ಬದುಕುವುದು ಭಗವಂತನಿಂದಲೇ. ಬಹಳ ಆರಾಮಾಗಿ ಬದುಕುವುದು ಹೇಗೆ ಭಗವಂತನಿಂದಲೋ ಹೇಗಾದರೂ ಬದುಕುವುದು. ಅದರಿಂದ ಮಹಾವಿಭೂತಿ ಇರುವ ವೃತ್ತಿ, ಇಲ್ಲದ ವೃತ್ತಿ ಕೂಡ. ಈ ಶಬ್ದಗಳನ್ನು ಒಂದಕ್ಕೊಂದು ಹೊಂದಿಕೆಯಾಗುವಂತೆ ಪ್ರಯೋಗ ಮಾಡಿದ್ದಾರೆ ಆಚಾರ್ಯರು. ಹೀಗೆ ಸೃಷ್ಟಿಯಲ್ಲಿ ಉನ್ನತಿಗೆ, ವಿಭೂತಿಯಿಂದ ವಿಭೂತಿಗೆ, ಮಹಾವಿಭೂತಿಗೆ, ಅಂತೂ ಕೊನೆಗೆ ಹೇಗೋ ಹಾಗೆ ವೃತ್ತಿ, ವರ್ತನೆ ಮತ್ತು ಪ್ರಕಾಶ ಮಹಾವಿಭೂತಿ ವೃತ್ತಿ ಒಂದು, ತುಂಬ ಉನ್ನತಿಕೆಯ ವರ್ತನೆ, ಮತ್ತು ಬರೀ ವೃತ್ತಿ ಒಂದು. ವೃತ್ತಿ ಪ್ರಕಾಶ ಅಂತ ಮುಂದಿಗನ್ವಯ. ಹೀಗೆ ಬಹಳ ಚಮತ್ಕಾರವಾಗಿ ಆಚಾರ್ಯರು ಆ ಶಬ್ದಗಳನ್ನು ಪೋಣಿಸಿದ್ದಾರೆ. ವೃತ್ತಿ ಪ್ರಕಾಶ ಅಂತಂದರೆ ನಮ್ಮ ಇಂದ್ರಿಯ ವೃತ್ತಿಗಳಿಂದ ಬರತಕ್ಕ ಅನುಭವ. ಕಣ್ಣಿನಿಂದ ರೂಪದ ಅನುಭವ, ಕಿವಿಯಿಂದ ಶಬ್ದದ ಅನುಭವ, ಮೂಗಿನಿಂದ ಗಂಧದ ಅನುಭವ, ಇದೆಲ್ಲ ವೃತ್ತಿ ಪ್ರಕಾಶ. ವೃತ್ತಿ ಇಂದ್ರಿಯ ವೃತ್ತಿಗಳಿಂದ ಆಗತಕ್ಕ ಬೆಳಕು ಅಂದರೆ ಅರಿವು, ವೃತ್ತಿಜ್ಞಾನ ಅಂತ ಹೇಳ್ತೇವೆ. ಅದನ್ನೇ ವೃತ್ತಿ ಪ್ರಕಾಶ ಅಂತ ಹೇಳ್ತಾರೆ ಆಚಾರ್ಯರು. ಅದಾಯಿತು. ಆಮೇಲೆ ಅದು ಅಲ್ಲದ ಬರೀ ಪ್ರಕಾಶ, ವೃತ್ತಿ ಪ್ರಕಾಶ, ಇಂದ್ರಿಯಗಳ ಮೂಲಕ ಅರಿವು, ಕೊನೆಗೊಮ್ಮೆ ನಿಜವಾದ ಅಂತರಂಗದಲ್ಲಿ ಸತ್ಯದ ಅರಿವು. ಅದು ಈ ಇಂದ್ರಿಯಗಳೆಲ್ಲ ಸ್ತಬ್ಧವಾದಾಗ ಬರತಕ್ಕಂಥ ಜ್ಞಾನ. ಮನಸ್ಸು ಕೂಡ ಸ್ತಬ್ಧವಾದಾಗ ಆತ್ಮವೇ ಅರಿಯತಕ್ಕಂಥ ಅರಿವು, ಅದೂ ಪ್ರಕಾಶ. ಹೀಗೆ ಸೃಷ್ಟಿಯಲ್ಲಿ ಮಹಾವಿಭೂತಿ, ಉನ್ನತಿಕೆ, ಇಂದ್ರಿಯಗಳ ಮೂಲಕ ಅರಿವು, ಆತ್ಮಸ್ವರೂಪದ ಮೂಲಕ ಅರಿವು, ಈ ಎಲ್ಲದರ ಮೂಲಕ ನಿಯಮನ, ಜಗತ್ತನ್ನು ಅರಿವು ಕೊಟ್ಟು, ಐಶ್ವರ್ಯ ಕೊಟ್ಟು, ಜಗತ್ತನ್ನು ನಿಯಂತ್ರಿಸ್ತಕ್ಕಂಥ ಶಕ್ತಿ ಲಕ್ಷ್ಮಿ ಅಂತ. ಪ್ರಕಾಶ ನಿಯಮ, ಅದು ಒಂದೇ ಶಬ್ದ. ಮತ್ತೆ ಪ್ರಕಾಶ ನಿಯಮ ಅಂದರೆ ಜ್ಞಾನದಲ್ಲಿ ನಿಯಮ, ಅಂದರೆ ಇಂಥಿಂಥವರಿಗೆ ಇಷ್ಟಿಷ್ಟೇ ಜ್ಞಾನ ಯೋಗ್ಯತೆ ಅಂತ ನಿಯಮ ಇದೆ. ಅದನ್ನು ಪ್ರಕಾಶ ನಿಯಮ ಅಂತ ಹೇಳ್ತಾರೆ. ಅದಕ್ಕಿಂತ ಹೆಚ್ಚು ಜ್ಞಾನವನ್ನು ಅವನು ತಿಪ್ಪರ್ಲಾಗ ಹಾಕಿದರೂ ಪಡೆಯೋದು ಸಾಧ್ಯ ಇಲ್ಲ. ಯೋಗ್ಯತೆಗೆ ಮೀರಿದ ಅರಿವನ್ನು ಪಡೆಯುವುದು ಸಾಧ್ಯವಿಲ್ಲ. ಅದರಿಂದ ಪ್ರಕಾಶದಲ್ಲಿ ನಿಯಮ, ಜ್ಞಾನದ ನಿಯತಿ, ಇಂಥಿಂಥವರಿಗೆ ಇಷ್ಟಿಷ್ಟು ಜ್ಞಾನ ಯೋಗ್ಯತೆ ಅಂತ ಸ್ವರೂಪ ಯೋಗ್ಯತೆ ಇದೆಯಲ್ಲ, ಅದನ್ನು ಪ್ರಕಾಶ ನಿಯಮ ಅಂತ ಹೇಳ್ತಾರೆ. ಇಂಥ ಜ್ಞಾನ ಯೋಗ್ಯತೆ ಇದ್ದವರಿಗೂ ಕೂಡ ಜ್ಞಾನದ ವಿಕಾಸ ಆಗುವ ತನಕ ಆವೃತ್ತಿ, ಅಜ್ಞಾನದ ಆವರಣ, ಜ್ಞಾನ ಅಜ್ಞಾನ, ಆ ಆವೃತ್ತಿಯೂ ಕೂಡ ನಿಯಮಾವೃತ್ತಿ. ಇದು ನಿಯಮೇನ ಆವೃತ್ತಿ. ಬ್ರಹ್ಮಾದಿಗಳಿಗೂ ಕೂಡ ಎಂಥ ಹಿರಿಯ ಚೇತನಕ್ಕೂ ಸಂಸಾರದಲ್ಲಿ ಅಜ್ಞಾನದ ಆವರಣ ಅನ್ನೋದು ನಿಯತ. ಅದನ್ನು ಮೀರಿಯೇ ಅಪರೋಕ್ಷ ಜ್ಞಾನದಿಂದಲೇ ಪಡಿಬೇಕು ಹೊರತು ಅಪರೋಕ್ಷ ಜ್ಞಾನ ಆಗದೆ. ಆದರೆ ಅವರು ಅಜ್ಞಾನದ ಆವರಣ ಬಹಳ ತೆಳ್ಳಗೆ, ಅದು ಟ್ರಾನ್ಸ್ಪೇರೆಂಟು, ಪರದೆ ಇದ್ದರೂ ಆಚೆ ಕಾಣುತ್ತಲ್ಲ, ಆ ಥರದ ಅಜ್ಞಾನದ ಆವರಣ ಅವ್ರದ್ದು ಟ್ರಾನ್ಸ್ಪೇರೆಂಟು. ಅದರ ಆಚೆಗೆ ಇರುವ ಸತ್ಯ ಕಾಣ್ತಾ ಇರ್ತದೆ. ಈ ಪರದೆ ಇದ್ದಾಗಲೂ ಬ್ರಹ್ಮದೇವರದ್ದು, ನಮ್ಮದು ದಪ್ಪ ಪರದೆ ಅಷ್ಟೇ. ಅದು ಪರದೆ ಕಣ್ಣಿಗೆ ಪರದೆ ತೆಗೆದರೂ ಕಣ್ಣಿಗೆ ಪರೆ ಬಂದಿರುತ್ತೆ, ಕಾಣೋದಿಲ್ಲ. ಮತ್ತು ಪರದೆ ಇದ್ರೆ ಏನು ಕಾಣೋದು? ಕಣ್ಣಿಗೆ ಪರೆ, ಹೊರಗೆ ಪರದೆ. ಅವರು ಕಣ್ಣು ಸ್ವಚ್ಛವಾಗಿದೆ, ಪರದೆ ಟ್ರಾನ್ಸ್ಪೇರೆಂಟ್ ಆಗಿದೆ. ಆದ್ದರಿಂದ ಅಜ್ಞಾನದ ಪರದೆ ಇದ್ದರೂ ಕೂಡ ಅದರ ಆಚೆಗಿರುವ ಸತ್ಯವನ್ನು ಕಾಣುವಂಥದ್ದು ಬ್ರಹ್ಮದೇವರ ಸ್ಥಿತಿ. ಅದನ್ನೇ ನಿಯಮಾವೃತ್ತಿ, ನಿಯಮೇನ ಆವೃತ್ತಿ. ಪರದೆ ಇದ್ದೇ ಇದೆ, ಸ್ವರೂಪಾಚ್ಛಾದಿಕ ಪರಮಾಚ್ಛಾದಿಕ, ಅದನ್ನು ಭೇದಿಸಿಯೇ ಹೋಗಬೇಕು. ತನ್ನನ್ನು ಮತ್ತು ಭಗವಂತನನ್ನು ತಿಳಿಯದಂತೆ ಅಡ್ಡಗೋಡೆಯಾಗಿರತಕ್ಕಂಥ ಎರಡು ಪರದೆಗಳೇ ನಿಯಮಾವೃತ್ತಿ, ನಿಯತವಾದ ಆವೃತ್ತಿಗಳು. ಇವೆಲ್ಲ ಸೇರಿ ಸ್ಥಿತಿ, ಪ್ರಳಯ, ಸರ್ಗ, ಮಹಾವಿಭೂತಿ ವೃತ್ತಿ, ಮಹಾವಿಭೂತಿ ವೃತ್ತಿ, ವೃತ್ತಿ ನಿಯಮ, ವೃತ್ತಿ ಪ್ರಕಾಶ, ಪ್ರಕಾಶ ನಿಯಮ, ನಿಯಮಾವೃತ್ತಿ, ಇವುದರ ಸಮಷ್ಟಿಯೇ ಬಂಧ. ಸಂಸಾರ ಅಂದರೆ ಇದೆ. ಈ ಸಂಸಾರ ಮತ್ತು ಇದರಿಂದ ಬಿಡುಗಡೆಯೇ ಮೋಕ್ಷ. ಇದಿಷ್ಟು ಒಟ್ಟು ಬದುಕಿನ ಮುಖಗಳು. ಸೃಷ್ಟಿ, ಸ್ಥಿತಿ, ಪ್ರಳಯ, ಸರ್ಗ, ಮಹಾವಿಭೂತಿ, ವೃತ್ತಿ, ಪ್ರಕಾಶ, ನಿಯಮ, ಆವೃತ್ತಿ, ಬಂಧ, ಮೋಕ್ಷಾಹ. ಸಾಮಾನ್ಯವಾಗಿ ಸೃಷ್ಟಿಯಾದಿ ಅಷ್ಟಕ ಅಂತ ಹೇಳಿದ್ರೆ ಇಲ್ಲಿ 10 ಹೇಳಿದ್ದಾರೆ ಆಚಾರ್ಯರು, 8 ಅಲ್ಲ 10. 10ರಲ್ಲಿ ಅದೇ ಮಹಾವಿಭೂತಿ ಅಂತ ಒಂದು ಹೆಚ್ಚು ಹೇಳಿದ್ದಾರೆ, ವೃತ್ತಿ ಅಂತ ಒಂದು ಹೆಚ್ಚು ಹೇಳಿದ್ದಾರೆ, ಮತ್ತೆಲ್ಲ 8 ಇರೋದು. ಆ ಮಹಾವಿಭೂತಿ ವೃತ್ತಿ ಅಂದರೆ ಅದೇ ಉನ್ನತಿಕೆ, ವಿಶ್ವ, ಬ್ರಹ್ಮದೇವರು ವಾಯುದೇವರು ಅನ್ನೋ ಅರ್ಥವನ್ನು ಇಟ್ಟುಕೊಂಡಾಗ ಬರ್ತಕ್ಕಂಥ ವಿಶೇಷ ಅರ್ಥಕ್ಕೋಸ್ಕರ. ಇವೆಲ್ಲವೂ ಜಗತ್ತಿನ ಹುಟ್ಟು, ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಮತ್ತು ಇಲ್ಲಿಯೂ ಮಹಾವಿಭೂತಿ, ಸಂಸಾರದಲ್ಲೂ ಅತ್ಯಂತ ಉನ್ನತವಾದಂಥ ಸ್ಥಿತಿ ಮತ್ತು ಅವರವರ ಯೋಗ್ಯತೆಗೆ ತಕ್ಕಂತೆ ಅವರವರ ವೃತ್ತಿ, ವರ್ತನೆ, ಇದೆಲ್ಲವೂ ಕೂಡ ಯಸ್ಯಾಹ ಅಪಾಂಗಲವ ಮಾತ್ರತಃ. ಇದಕ್ಕಿಂತ ಮೇಲಿನ ಸಾಧನೆ ಇಲ್ಲ. ಕೊನೆಯದ್ದು ಅಂದರೆ ಮೋಕ್ಷ. ಒಬ್ಬ ಜೀವಶ್ರೇಷ್ಠನಾದ ಚತುರ್ಮುಖ ಕೂಡ ಪಡೆಯಬಹುದಾದಂಥ ಕೊನೆಯ ಸ್ಥಿತಿ ಅಂತಂದರೆ ಮೋಕ್ಷ. ಅದಕ್ಕಿಂತ ಎತ್ತರಕ್ಕೆ ಇರುವಂಥದ್ದು ಒಂದು ಸ್ಥಿತಿ ಇಲ್ಲ. ಇಂಥ ಅತ್ಯಂತ ಉನ್ನತವಾದ ಮೋಕ್ಷ ಕೂಡ ಯಸ್ಯಾಹ ಅಪಾಂಗಲವ ಮಾತ್ರತಃ, ಯಾವ ತಾಯಿಯ ಕಡೆಗಣ್ಣ ನೋಟದಿಂದಲೇ ಸಾಧ್ಯವೋ. ಅಪಾಂಗ ಅಂದರೆ ಕಡೆಗಣ್ಣ ನೋಟ, ಅಂದರೆ ಕಡೆಗಣ್ಣು ಅಂತ ಯಾಕೆ ಹೇಳೋದು? ಕಣ್ಣ ನೋಟ ಅಂತ ಹೇಳ್ಬೋದು. ಕಡೆಗಣ್ಣು ಅಂದರೆ ಒಂದು ಅಲಕ್ಷ್ಯದ ನೋಟ. ಅದು ಒಂದು ಕಡೆಗಣ್ಣ ನೋಟ ಅಂದರೆ ಬಹಳ
ಅವ್ರಿಗೆ ಏನೂ ಕಷ್ಟ ಅಲ್ಲ, ಅನಾಯಾಸವಾಗಿ ಒಂದು ಕಡೆಗಣ್ಣು ಹಾಯಿಸಿದರೆ ಸಾಕು ಕೆಲಸ ಆಗುತ್ತೆ, ನೀವು ಕಡೆಗಣ್ಣಿನಲ್ಲಿ ನೋಡಿದರೆ ಸಾಕು ಕೆಲಸ ಆಗುತ್ತೆ ಅಂದರೆ ಅಷ್ಟು ಅನಾಯಾಸವಾಗಿ ಬರೇ ಒಂದು ಕಣ್ಣು ಹೀಗೆ ಕಣ್ಣೆತ್ತಿ ಕಂಡರೆ ಸಾಕು ಇದೆಲ್ಲ ಸಾಧ್ಯವಾಗುತ್ತೆ. ಯಸ್ಯಾಹ ಯಾವ ತಾಯಿಯ ಅಪಾಂಗ ಲವ ಮಾತ್ರತಃ, ಕಡೆಗಣ್ಣ ನೋಟದ ಲೇಷ ಲವ ಮಾತ್ರತಃ ಸಾಧ್ಯವೋ ಇಡೀ ಬ್ರಹ್ಮಾದಿ ದೇವತೆಗಳ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನಾಜ್ಞಾನ ಬಂಧ ಮೋಕ್ಷಗಳು ಯಾವ ಲಕ್ಷ್ಮಿಯ ಕಡೆ ನೋಟದಿಂದ ಮಾತ್ರವೇ ಸಾಧ್ಯವಾಗ್ತದೋ ಅಂಥ ಶ್ರೀಹಿ ಸಾ ಶ್ರೀಹಿ, ಅಂಥ ಲಕ್ಷ್ಮಿ, ಅವಳಿಗೆ ಶ್ರೀ ಅಂತ ಹೆಸರು. ಯಾಕೆಂದರೆ ಶ್ರೀ ಅಂದರೆ ಯಾವಾಗಲೂ ಭಗವಂತನನ್ನೇ ಆಶ್ರಯಿಸಿರುವವಳು, ಇನ್ನೊಬ್ಬರ ಆಶ್ರಯಕ್ಕೆ ಎಂದೂ ಹೋದವಳಲ್ಲ ಅವಳು. ಇನ್ನೊಬ್ಬರ ಆಶ್ರಯದ ಅಗತ್ಯವಿಲ್ಲ, ಯಾಕೆಂದರೆ ಮತ್ತೆಲ್ಲರೂ ಅವಳಲ್ಲಿ ಆಶ್ರಿತರು, ಭಗವಂತನಲ್ಲಿ ನೇರ ಆಶ್ರಯಿಸಿದವಳು ಅವಳು. ಅದರಿಂದ ಅವಳಿಗೆ ಶ್ರೀ ಅಂತ ಹೆಸರು. ಶ್ರೀಹಿ ಯತ್ಕಟಾಕ್ಷ ಬಲವತಿ. ಇಡೀ ಜಗತ್ತಿನಲ್ಲಿ ಬ್ರಹ್ಮಾದಿ ದೇವತೆಗಳನ್ನು ಬಿಟ್ಟರೆ ಇನ್ನು ಇರುವುದು ಎರಡೇ ತತ್ವಗಳು, ಲಕ್ಷ್ಮೀ ಮತ್ತು ನಾರಾಯಣ. ಅಂಥ ಸಮಸ್ತ ಜೀವಜಾತದ ಸಮಸ್ತ ಶ್ರೇಯಸ್ಸು ಅಭಿವೃದ್ಧಿ ಹುಟ್ಟು ಸಾವುಗಳು ಯಾರ ಕಡೆಗಣ್ಣ ನೋಟದಿಂದ ಆಗುತ್ತೋ ಅಂಥ ಲಕ್ಷ್ಮಿ ಕೂಡ ಯತ್ಕಟಾಕ್ಷ ಬಲವತಿ. ಯಾರ ಅನುಗ್ರಹ ದೃಷ್ಟಿಯ ಬಲದಿಂದ ಇಷ್ಟು ಶಕ್ತಿಯನ್ನು ಪಡೆದಿದ್ದಾಳೋ ಭಗವಂತರ ಅವಳ ಭಕ್ತಿ ವಿಶೇಷದಿಂದ ಅವಳಿಗೆ ಇರತಕ್ಕಂಥ ನಿರಂತರ ಭಗವನ್ಮಯತೆಯಿಂದಾಗಿ ಇಂಥ ಶಕ್ತಿ ಭಗವಂತ ಅವಳಿಗೆ ಕೊಟ್ಟಿದ್ದಾನೆ. ಅವಳ ಈ ಶಕ್ತಿಯು ಸ್ವತಂತ್ರವಾದ ಶಕ್ತಿ ಅಲ್ಲ. ಯಾವ ಭಗವಂತನ ಕಟಾಕ್ಷದ ಬಲದಿಂದ ಜಗತ್ತಿನಲ್ಲೇ ಬ್ರಹ್ಮಾದಿಗಳಿಗೂ ಅಸಾಧ್ಯವಾದ ಹಿರಿಯ ಸ್ಥಾನವನ್ನು ಲಕ್ಷ್ಮಿ ಪಡೆದಳೋ ಅಂಥ ಅಜಿತಂ ನಮಾಮಿ, ಅಂಥ ಭಗವಂತನನ್ನು ನಾನು ನಮಸ್ಕರಿಸುತ್ತೇನೆ ಅಂತಾರೆ ಆಚಾರ್ಯರು. ಭಗವಂತನಿಗೆ ಇಲ್ಲಿ ಒಂದು ಹೆಸರು ಕೊಟ್ಟಿದ್ದಾರೆ, ಅಜಿತ ಅಂತ. ಅಜಿತ ಅಂತ ಅನ್ನೋದು ಭಗವಂತನ ಒಂದು ರೂಪ ವಿಶೇಷವೂ ಉಂಟು. ಉಪೇಂದ್ರ ರೂಪಗಳಲ್ಲಿ ಹಿಂದಿನ ಮನ್ವಂತರದ ರೂಪ ಅಜಿತ ನಾಮಕ ರೂಪ. ಆದರೆ ಅದನ್ನು ಹೇಳುವುದಲ್ಲ ಇಲ್ಲಿ ಅಜಿತ ಅಂತ ಅನ್ನುವ ಶಬ್ದ ವಿಶೇಷವಾದ. ಜಿತ ಅಂದರೆ ಗೆದ್ದವನು ಅಂತ, ಗೆಲ್ಲಲ್ಪಟ್ಟವನು, ಸೋತವನು ಅಂತ ಅರ್ಥ. ಜಿತ ಅಂದರೆ ಗೆಲ್ಲಲು, ಯಾರು ಇನ್ನೊಬ್ಬರು ಗೆದ್ದರೆ ಅವನಿಂದ ನಾನು ಜಿತನಾದೆ, ಅದು ನನಗಿಂತ ಅವನ ಮೇಲೆ, ಅವನ ಕೆಳಗಾದೆ ನಾನು. ಇವನು ಯಾರಿಗೂ ಸೋತವನಲ್ಲ ಅಂದರೆ ಎಲ್ಲರಿಗಿಂತ ಶ್ರೇಷ್ಠ ಅಂತ ಅರ್ಥ. ಲಕ್ಷ್ಮೀದೇವಿ ಬ್ರಹ್ಮಾದಿಗಳಿಗಿಂತ ಶ್ರೇಷ್ಠರಾದರೂ ಅಜಿತಳಲ್ಲ, ಅವಳನ್ನೂ ಮೀರಿ ನಿಂತವ ನಾರಾಯಣ ಇದ್ದಾನೆ. ನಾರಾಯಣ ಅವನ ಮೇಲೆ ಯಾರಂದರೆ ಅವರು ಅಜಿತ ಅಂದರು. ಅವನಿಗಿಂತ ಮೇಲೆ ಇನ್ನೊಬ್ಬನಿಲ್ಲ. ಹಾಗಾಗಿ ಅವನನ್ನು ಮೀರುವ ಇನ್ನೊಂದು ಶಕ್ತಿ ಇಲ್ಲದ, ಜಗತ್ತಿನಲ್ಲಿ ಏನೆಲ್ಲ ಇದೆಯೋ ಎಲ್ಲವೂ ಅವನ ಅಧೀನವಾದ ಸರ್ವೋತ್ತಮ ಅಂತ ಅರ್ಥ ಅಜಿತ ಅಂದರೆ. ಜಯ ಅಂದರೆ ಉತ್ಕರ್ಷ, ಇವನಿಗಿಂತ ಉತ್ಕೃಷ್ಟವಾದ ಇನ್ನೊಂದು ವಸ್ತು ಇಲ್ಲ, ಆದ್ದರಿಂದ ಅವನು ಅಜಿತ. ಅಂಥ ಸರ್ವೋತ್ತಮನಾದ ಬ್ರಹ್ಮಾದಿ ಸಮಸ್ತ ಜೀವಗಳಿಗೂ ಪ್ರಕೃತಿ ಮಾನಿನಿಯಾಗಿರ್ತಕ್ಕಂಥ ಲಕ್ಷ್ಮಿಗೂ ಈಶ್ವರನಾದ ಸ್ವಾಮಿಯಾದ ನಾರಾಯಣನನ್ನು ನಮಸ್ಕರಿಸುತ್ತೇನೆ ಅಂತ. ಇದನ್ನೇ ಪ್ರಧಾನ ಪುರುಷೇಶ್ವರ ಅಂತ ಹೇಳಿಕೊಂಡು ಭಗವಂತನ ಹೇಳ್ತಾರೆ. ಪ್ರಧಾನ ಅಂದರೆ ಲಕ್ಷ್ಮಿ, ಪುರುಷ ಅಂದರೆ ಚತುರ್ಮುಖ. ಚತುರ್ಮುಖನಿಗಿಂತಲೂ ದೊಡ್ಡವನು. ಚತುರ್ಮುಖ ಸಮಸ್ತ ಜೀವರಾಶಿ, ಅದಕ್ಕೆ ಅವರಿಗೆ ನಿಯಾಮಕಳಾಗಿರ್ತಕ್ಕಂಥ, ಅವರ ಗುಣತ್ರಯದಿಂದ ಅವರನ್ನು ಬಂಧನದಲ್ಲಿರಿಸ್ತಕ್ಕಂಥ ಪ್ರಧಾನ ಅಂದರೆ ಲಕ್ಷ್ಮಿ. ಇದೆರಡಕ್ಕೂ ಮಿಗಿಲಾಗಿರ್ತಕ್ಕಂಥ. ಇದನ್ನೇ ಸಮತೀತ ಕ್ಷರಾಕ್ಷರ ಅಂತ ಆಚಾರ್ಯರು ಒಂದು ಕಡೆ ಹೇಳ್ತಾರೆ. ಇದರಲ್ಲಿ ವಿಷ್ಣು ತತ್ವ ನಿರ್ಣಯದ ಮಂಗಲ ಆಚರಣೆಯಲ್ಲಿ ಸದಾಗಮೈಕ ವಿಜ್ಞೇಯಂ ಸಮತೀತ ಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ ಅಂತ. ಅಲ್ಲಿ ಸಮತೀತ ಕ್ಷರಾಕ್ಷರಂ, ಕ್ಷರ ಅಂದರೆ ಬ್ರಹ್ಮಾದಿ ಜೀವರು. ಅದೇ ಅವರಿಗೂ ಕೂಡ ಕಟಾಕ್ಷ ಮಾತ್ರದಿಂದ ಸಂಸಾರ ನಾಶ ಮಾಡಿ ಮೋಕ್ಷ ಕೊಡ್ತಕ್ಕವಳು ಅಕ್ಷರ ಅಂದರೆ ಲಕ್ಷ್ಮಿ. ಅವರಿಬ್ಬರನ್ನೂ ದಾಟಿ ನಿಂತವ ಸಮತೀತ ಕ್ಷರಾಕ್ಷರ. ಅದನ್ನೇ ಈ ಶ್ಲೋಕದಲ್ಲಿ ಹೇಳಿದ್ದ ಆಚಾರ್ಯರು. ಬ್ರಹ್ಮಾದಿ ದೇವತೆಗಳು ಕ್ಷರರು ಅಂದರೆ ದೇಹನಾಶವುಳ್ಳವರು. ದೇಹನಾಶ ಇಲ್ಲದ ನಿತ್ಯ ಚಿತ್ಸ್ವರೂಪಳಾದವಳು ನಾರಾಯಣನಂತೆ ಎಂದೂ ದೇಹನಾಶ ಇಲ್ಲದ ನಿತ್ಯ ಚಿತ್ಸ್ವರೂಪಳಾದವಳು ಲಕ್ಷ್ಮಿ. ಈ ಕ್ಷರತತ್ವವನ್ನು ರಕ್ಷಣೆ ಮಾಡತಕ್ಕವಳು ಲಕ್ಷ್ಮಿ ಅಕ್ಷರಳು. ಅಕ್ಷರಕ್ಕೂ ಆಚೆಗೆ ಇರತಕ್ಕವ ಪರತಃ ಪರಮಕ್ಷರಂ, ಪರಮಾಕ್ಷರನಾಗಿರತಕ್ಕಂಥ ನಾರಾಯಣ. ಇದನ್ನೇ ಭಗವದ್ಗೀತೆಯಲ್ಲಿ ಹೇಳಿದ್ದು. ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವಚ ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋ ಅಕ್ಷರ ಉಚ್ಯತೆ. ಎರಡೇ ಪ್ರಪಂಚದಲ್ಲಿ ವಸ್ತುಗಳಿರೋದು, ಒಂದು ಕ್ಷರ ಮತ್ತು ಅಕ್ಷರ ಅಂತ. ಕ್ಷರ ಅಂದರೆ ಸಮಸ್ತ ಜೀವರು, ಅಕ್ಷರ ಅಂದರೆ ಈ ಜೀವರಿಗೆ ಈ ಕ್ಷರವಾದ ಶರೀರದ ಬಂಧನವನ್ನು ಕೊಟ್ಟ ಮೂಲ ಪ್ರಕೃತಿ. ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿಚೋತ್ತಮ ಅತಃ ಲೋಕೆ ಚ ವೇದೇ ಚ ಸಮದಶ ಪುರುಷೋತ್ತಮ. ಅದರಿಂದ ನಾನು ವೇದದಲ್ಲಿ ಮತ್ತು ಲೋಕದಲ್ಲಿ ಪುರುಷೋತ್ತಮ ಅಥವಾ ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮೇತ್ಯುದಾಹೃತಃ.
ಯೋ ಲೋಕತ್ರಯಮಾವಿಶ್ಯ ಬಿಭರ್ತ್ಯವ್ಯಯ ಈಶ್ವರ. ಕ್ಷರ ಅಕ್ಷರಗಳನ್ನು ದಾಟಿ ನಿಂತ ಪುರುಷೋತ್ತಮ. ಅದೇ ಇಲ್ಲಿ ಬ್ರಹ್ಮಾದಿ ಜೀವರನ್ನು ಲಕ್ಷ್ಮಿಯನ್ನು ಮೀರಿ ನಿಂತ ಅಜಿತನಾದ ನಾರಾಯಣ. ಹೀಗೆ ಗೀತೆ, ಉಪನಿಷತ್ತುಗಳು, ಸಮಸ್ತ ವೇದಗಳಲ್ಲಿ ಹೇಳಿರ್ತಕ್ಕಂಥ ತ್ರಿಪುಟಿ ಇದು. ಒಂದು ಟ್ರಿಯಾಂಗಲ್ ಪ್ರಪಂಚ ಅಂತಂದರೆ ಮೇಲೆ ಭಗವಂತ ಇದ್ದಾನೆ, ಈ ಕಡೆ ಲಕ್ಷ್ಮಿ ಇದ್ದಾಳೆ, ಈ ಕಡೆ ಸಮಸ್ತ ಬ್ರಹ್ಮಾದಿ ಜೀವರಿದ್ದಾರೆ. ಈ ಈ ಈ ತ್ರಿಪುಟಿಯೇ ವಿಶ್ವ ಅಂದರೆ ಇಷ್ಟೇ, ಮೂರೇ: ಕ್ಷರ, ಅಕ್ಷರ, ಪುರುಷೋತ್ತಮ. ಆ ಅಕ್ಷರ ಅಂದರೆ 15 ಬೇಲಿಗಳಲ್ಲಿ ಸಿಕ್ಕಿಕೊಂಡಿರತಕ್ಕಂಥ ಜೀವ.